मुख्याब्धितरहानि साधनमलं भक्तिश्रुतिः व्यञ्जयन् स्वापं प्रापयति श्रमापरतये अल्पावसाने च यः तं देवं पितरं पतिं गुरुतमं वन्दे रमावल्लभम्। नमस्ते प्राणेश प्रणत विभवायावनिमगाः नमः स्वामिन् रामप्रियतम हनुमन् गुरुगुणा नमस्तुभ्यं भीमप्रबलतम कृष्णेष्ट भगवन् नमः श्रीमन्मध्वप्रदिशसदृशं नो जय जया। अणिगणवरभूषः पार्वतीश्लाघ्यवेशः खलजनकृतरोषः खण्डितात्मीयदोषः सदरुणगिरिवासः शक्रसूर्याद्यधीशः परिहृतभवपाशः पातु मां पार्वतीशः। दुर्वादिव्रातमाद्यत्करिवरदमनोद्दामपञ्चास्य लीलाम् आतन्वन्मोदतीर्थागमगहनपयोराशि मन्थाचलश्रीः विख्यातः कण्ठपल्लीस्थलवरवसतिः श्रीरघुत्तंसनामा दद्यात् वागर्थबोधं मम परमगुरुः ग्रन्थमेनं विधातुम्। हरिः ओम्। कान्ताय कल्याणगुणैकधाम्ने नवद्युनाथप्रतिमप्रभाय नारायणायाखिलकारणाय श्रीप्राणनाथाय नमस्करोमि। हरिः ओम्। ವಿಷ್ಣು ಭಕ್ತಿ ಹಾಗೂ ಸರ್ವಜ್ಞತಾ ಮತ್ತು ಅಪರಂಪಾರವಾಗಿರುವ ವೈದುಷ್ಯ ಇವುಗಳ ಸಾಕಾರ ಮೂರ್ತಿ ಎಂತೆನಿಸಿದವರು ಹೆಸರೇ ಹೇಳುವ ಹಾಗೆ ಪೂರ್ಣಪ್ರಜ್ಞಾಚಾರ್ಯರು. ಅವರಿಗೆ ದಶಪ್ರಮತಿ ಅಂತ ಇನ್ನೂ ಒಂದು ಹೆಸರು. ದಶ ಅಂದರೆ ನಾವು 10 ಅಂತ ಭಾವಿಸ್ತೇವೆ, ಆದರೆ ದಶ ಶಬ್ದಕ್ಕೆ ಪೂರ್ಣ ಅಂತ ಅರ್ಥ. ದಶಪ್ರಮತಿ ಅಂದರೆ ಅರ್ಥ ಏನಾಯ್ತು ಈಗ? ಪೂರ್ಣಪ್ರಮತಿ ಅಂದರೆ ಪೂರ್ಣಪ್ರಜ್ಞಾಚಾರ್ಯರು ಅಂತ. ಹೀಗೆ ನಾರಾಯಣ ಪಂಡಿತಾಚಾರ್ಯರು ಆಚಾರ್ಯರನ್ನ ಹೃದಯ ತುಂಬಿ ದಶಪ್ರಮತಿ ಅಂತ ಕರೀತಾರೆ. ಅವರೇ ಜಗತ್ತಿನ ಗುರುಗಳಾಗಿದ್ದರಿಂದ ಅವರಿಗೆ ಮತ್ತೊಬ್ಬ ಗುರುಗಳ ಅವಶ್ಯಕತೆ ಇಲ್ಲ, ಯಾರಿಗೆ? ಆಚಾರ್ಯರಿಗೆ. ಆದರೆ ಲೋಕಕ್ಕೆ ನೀತಿಯನ್ನ ತೋರಿಸಬೇಕಾಗ್ತದೆ, ಆದ್ದರಿಂದ ಅವರು ಒಬ್ಬ ಗುರುಗಳನ್ನ ಸ್ವೀಕಾರ ಮಾಡ್ತಾರೆ. ಹಂಸನಾಮಕ ಪರಮಾತ್ಮನ ಪೀಠದಲ್ಲಿ ಅವರು ಬಂದವರು. ಆ ಹಂಸನಾಮಕ ಪರಮಾತ್ಮನ ಪೀಠದಲ್ಲಿ ಸನಕಾದಿಗಳು ಇದ್ದಾರೆ, ದುರ್ವಾಸರು ಇದ್ದಾರೆ. ಇವರೆಲ್ಲರಿಂದ ಅಲಂಕೃತವಾದ ಪೀಠ. ಅಲ್ಲಿ ಆ ಸಮಯದಲ್ಲಿ ಇದ್ದವರು ಅಂದರೆ ವೈಷ್ಣವಯತಿಗಳು, ಅಂದರೆ ಅಚ್ಯುತ ಪ್ರೇಕ್ಷಾಚಾರ್ಯರು. ಅವರು ಉಡುಪಿಯಲ್ಲೇ ನೆಲೆಸಿದಂಥವರು. ಅಚ್ಯುತ ಪ್ರೇಕ್ಷಾಚಾರ್ಯರ ಹಿಂದಿನ ಯತಿಗಳೇನಿದ್ದಾರೆ, ಪರತೀರ್ಥರು, ಪ್ರಾಜ್ಞತೀರ್ಥರು ಅಂತ, ಇವರ ಬಗ್ಗೆ ಎಲ್ಲ ಹೇಳುವಾಗ ಅವರ ಮೂಲ ಮಠ ಎಲ್ಲಿತ್ತು, ಆಗ ಅವರೆಲ್ಲ ಎಲ್ಲಿ ವಾಸ್ತವ್ಯ ಮಾಡ್ತಾ ಇದ್ರು ಅಂದರೆ ಈ ಅಯೋಧ್ಯಾದ ಬಳಿ ಏನು ಒಂದು ಭರತ ನೆಲೆಸಿರುವಂಥ, ಅಂದರೆ ತನ್ನ ಅಣ್ಣ ಶ್ರೀರಾಮಚಂದ್ರ
ವನವಾಸಕ್ಕೆ ಹೋದಾಗ ಅಣ್ಣ ಬರುವವರೆಗೂ, ಶ್ರೀರಾಮ ಅವನು ಬರುವವರೆಗೂ ನಾನು ಪುರಪ್ರವೇಶ ಮಾಡುವುದಿಲ್ಲ, ಅಯೋಧ್ಯೆಯನ್ನ ನಾನು ಪ್ರವೇಶಿಸುವುದಿಲ್ಲ. ಮತ್ತೆ ಹಂಸತೂಲಿಕಾ ತಲ್ಪದ ಮೇಲೆ, ಹಂಸತೂಲಿಕಾ ತಲ್ಪ ಅಂದ್ರೆ ಬೆಡ್ ಮೇಲೆ ಮಲಗುವುದಿಲ್ಲ. ಮತ್ತೆ ಶೃಂಗಾರದಲ್ಲಿ ನಾನು ಆಸಕ್ತನಾಗುವುದಿಲ್ಲ. ಭಕ್ಷ್ಯ ಭೋಜ್ಯಗಳನ್ನು ಸ್ವೀಕಾರ ಮಾಡುವುದಿಲ್ಲ. ಕಂದಮೂಲ ಫಲಗಳನ್ನು ಅಣ್ಣ ಏನು ಫಾಲೋ ಮಾಡುತ್ತಾನೆ ನಾನು ಅದನ್ನೇ ಮಾಡ್ತೇನೆ ಅಂತ ಪ್ರತಿಜ್ಞೆಯನ್ನ ಮಾಡಿದವನು ಭರತೋ ಭಕ್ತಿ ಭರಿತು. ಭರತ ಅಂತ ಭರತ ಅಣ್ಣ ಬರುವವರೆಗೂ ಅಯೋಧ್ಯದಲ್ಲಿ ಇರದೆ ಅವನೆಲ್ಲಿ ಇರ್ತಿದ್ದ, ಎಲ್ಲಿ ವಾಸ ಮಾಡಿದ್ದ ಅಂದ್ರೆ ಅಯೋಧ್ಯದಿಂದ ಒಂದು 10-12 ಕಿಲೋಮೀಟರ್ ದೂರದಲ್ಲಿ ನಂದಿಗ್ರಾಮ ಅಂತ, ಆ ನಂದಿಗ್ರಾಮದಲ್ಲಿ ಭರತ ವಾಸ ಮಾಡಿಕೊಂಡಿದ್ದ. ಆದರೆ ಪಾಲನೆ ಆಗ್ಬೇಕಲ್ಲ, ರಾಜ್ಯ ಪರಿಪಾಲನೆ ಆಗ್ಬೇಕು, ದೇಶ ರಕ್ಷಣೆ ಆಗ್ಬೇಕು, ಅದನ್ನ ಮಾಡ್ತಿದ್ದ ವಿರಕ್ತನಾಗಿ. ಆದರೆ ಸಿಂಹಾಸನದ ಮೇಲೆ ತಾನು ಕೊಡ್ತಿಲ್ಲ. ಅವನು ಯಾರನ್ನ ನೇಮಿಸಿದ್ದ ಅಂದ್ರೆ ಶ್ರೀರಾಮನ ಚರಣಗಳಿವೆ, ಶ್ರೀರಾಮನ ಪಾದುಕೆಗಳಿವೆ, ಆ ಪಾದುಕೆಗಳನ್ನ ಸಿಂಹಾಸನದಲ್ಲಿ ಇಟ್ಟು ಅದೇ ಶ್ರೀರಾಮನ ಪ್ರತಿರೂಪ, ಅದು ಸ್ವರೂಪ ಅಂತ ತಿಳಿದು ನಿತ್ಯ ಚರಣ ದರ್ಶನವನ್ನ ಮಾಡಿ ಅಯೋಧ್ಯೆಯನ್ನ ಪಾಲಿಸಿದವನು ಭರತ. ಅದನ್ನ ಅವನ ಬಗ್ಗೆ ಹೇಳಿ, ಆ ಭರತ ನೆಲೆಸಿದಂತಹ ಗ್ರಾಮ ನಂದಿಗ್ರಾಮ. ಈ ಅಚ್ಯುತ ಪ್ರೇಕ್ಷಾಚಾರ್ಯರ ಹಿಂದಿನ ಗುರುಗಳೆಲ್ಲ ಇದ್ದಾರೆ, ಪರತೀರ್ಥರು, ಪ್ರಾಜ್ಞತೀರ್ಥರು, ಇವರೆಲ್ಲರ ವಾಸ್ತವ್ಯ ಅಂದ್ರೆ ಮೂಲ ಮಠ ನಂದಿಗ್ರಾಮದಲ್ಲಿ. ಆಮೇಲೆ ಶಿಫ್ಟ್ ಆಗ್ತಾರೆ ಮತ್ತವರು, ಮತ್ತೆ ಇಲ್ಲಿಗೆ. ಅಲ್ಲಿ ಆಗಿನ ಕಾಲದ ಟೆರರಿಸ್ಟ್ಗಳು ಮತ್ತೆ ಇರುತ್ತಾರೆ. ಈಗ ಹೇಗೆ ಪಾಕಿಸ್ತಾನದಲ್ಲಿದ್ದಾರೆ, ಆಗ ಅಲ್ಲಿಯೂ ಭಯೋತ್ಪಾದಕರು ಅಂತ. ಅಂದರೆ ಯಾವ ಭಯೋತ್ಪಾದಕರು ಅಂದರೆ ವೈದಿಕ ಭಯೋತ್ಪಾದಕರಿಗೆ. ಅವರ ಭಯದಿಂದ ಇವರೆಲ್ಲ ಏನು ಮಾಡ್ತಾರೆ, ಇವರು ಶಿಫ್ಟ್ ಆಗ್ತಾರೆ. ಇಲ್ಲಿಂದ ನಂದಿಗ್ರಾಮದಿಂದ ಪುರಿ ಜಗನ್ನಾಥಗೆ ಬರ್ತಾರೆ. ಅಲ್ಲಿ ಎಷ್ಟೋ ವರ್ಷಗಳ ಕಾಲ ಅಲ್ಲಿ ವಾಸ ಮಾಡಿಕೊಂಡಿರ್ತಾರೆ. ಇವೆಲ್ಲ ಕಥೆಗಳು ಸುಮಧ್ವರ್ಯದಲ್ಲಿ ಸಿಗುವುದಿಲ್ಲ. ಇವೆಲ್ಲ ಮಣಿಮಂಜರಲ್ಲಿ ಸಿಗ್ತದೆ. ಹಿಸ್ಟರಿಯನ್ನೆಲ್ಲ ನಾರಾಯಣ ಪಂಡಿತಾಚಾರ್ಯರು ಅಲ್ಲಿ ರೆಕಾರ್ಡ್ ಮಾಡಿದ್ದಾರೆ. ನಾನೆಲ್ಲ ಹೇಳೋದಿಲ್ಲ, ಕೆಲವು ಅಂಶಗಳನ್ನು ಮಾತ್ರ ಹೇಳ್ತೇನೆ ಅಷ್ಟೇ. ಇಲ್ಲಿಂದ ನಂದಿಗ್ರಾಮದಿಂದ ಪುರಿ ಜಗನ್ನಾಥಗೆ ಬಂದು ಎಷ್ಟೋ ವರ್ಷಗಳ ಪರ್ಯಂತ ಅಲ್ಲಿ ವಾಸ ಮಾಡಿಕೊಂಡಿರ್ತಾರೆ. ಆಮೇಲೆ ಪರಶುರಾಮನ ಭೂಮಿ ಅಂತ ಆ ಒಂದು ಭಕ್ತಿ ಭಾವದಿಂದ ಅಚ್ಯುತ ಪರೀಕ್ಷಾಚಾರ್ಯರ ಕಾಲದಲ್ಲಿ ಈ ಮಠ, ಈ ಪೀಠ ಮತ್ತೆ ಅಲ್ಲಿಗೆ ಆವಾಸ ಆಗ್ತದೆ. ಅಂದರೆ ಅದು ಉಡುಪಿಯಲ್ಲಿ ರಜತ ಪೀಠಪುರದಲ್ಲಿ ಅದು ನೆಲೆ ನಿಂತುಕೊಳ್ಳುತ್ತದೆ. ಅಂದರೆ ನಾವೆಲ್ಲ ಏನು ನೆನಪಿಟ್ಟುಕೊಂಡಿರಬೇಕು ಅಂದರೆ ನಮ್ಮವರೆಲ್ಲ ಹಿಂದಿನ ಪೂರ್ವ ವೈಷ್ಣವ ಯತಿಗಳೆಲ್ಲ ನೆಲೆಸಿದಂತಹ ಕ್ಷೇತ್ರ ಅಂದರೆ ನಂದಿಗ್ರಾಮ, ಅಯೋಧ್ಯ. ಹಾಗಾಗಿ ಮುಕ್ತಿದಾಯಕ ಕ್ಷೇತ್ರಗಳಲ್ಲಿ ಪ್ರಥಮವಾದ ಕ್ಷೇತ್ರ ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕ, ಪುರಿ, ದ್ವಾರಾವತಿ ಚೈವ ಸಪ್ತೈತೆ ಮೋಕ್ಷದಾಯಕ ಅಂತ 7 ಮುಕ್ತಿದಾಯಕ ಕ್ಷೇತ್ರಗಳು. ನಮ್ಮ ಪೂರ್ವಜರು, ನಮ್ಮ ಹಿಂದಿನ ಮುನಿಗಳು, ಜ್ಞಾನಿಗಳು ಅವರೆಲ್ಲರೂ ಕೂಡ ವಾಸ ಮಾಡುವಂತಹದ್ದು ಎಲ್ಲಿ ಅಂದರೆ ಸಿಟಿಗಳಲ್ಲಿ ಅಲ್ಲ, ಎಲ್ಲಿ ಕ್ಷೇತ್ರಗಳಲ್ಲಿ, ನದಿ ನದಗಳು ಇರುವಂತಹ ಪರಿಸರದಲ್ಲಿ ವಾಸ ಮಾಡಿಕೊಂಡಿದ್ರು. ಹಾಗಾಗಿ ಅವರಿಗೆ ನೀರಿಗೆ ಪ್ರಾಬ್ಲಮ್ ಇರಲಿಲ್ಲ. ನದಿಯ ತೀರದಲ್ಲೇ ವಾಸ ಮಾಡಿಕೊಂಡಿರ್ತದೆ. ಇದರಿಂದ ಅವರಿಗೆ ಸಮೃದ್ಧವಾದ ನೀರು ಸಿಗ್ತಿತ್ತು. ಆಪೋಹಿಷ್ಟ ಮಯೋಭವ ಅಂತ ಹೇಳಲಿಕ್ಕೆ ಅವ್ರಿಗೆ ಅನುಕೂಲ ಆಗ್ತಿತ್ತು. ಅದು ನಮಗೆ ಆಪೋಹಿಷ್ಟ ಮಯೋಭವ ಅಂತ ಹೇಗೆ ಹೇಳಬೇಕಾದ್ರೆ ಎಷ್ಟು ಸೌಟು ಮನೆಯಲ್ಲಿ ನೀರಿದೆ ಅಂತ ನಾವು
ಆಲೋಚನೆ ಮಾಡಬೇಕಾಗ್ತದೆ. ಹುಬ್ಬಳ್ಳಿಯ ಎಲ್ಲ ವಾರ್ಡ್ಗಳಲ್ಲಿ 24 ಅವರ್ಸ್ ನೀರಿಲ್ಲ. ಕೆಲವು ವಾರ್ಡ್ಗಳಲ್ಲಿ ಮಾತ್ರ ನೀರಿದೆ. ಇನ್ನು ಕೆಲವು ವಾರ್ಡ್ಗಳಲ್ಲಿ ವಾರಕ್ಕೊಮ್ಮೆ 4 ದಿವಸಕ್ಕೊಮ್ಮೆ ಬರ್ತದೆ. ಪುಣ್ಯದಿಂದ ನಮ್ಮ ವಾರ್ಡಲ್ಲಿ 24 ಅವರ್ಸ್ ಇದೆ. ಹಾಗಾಗಿ ಯಾವಾಗ ಬೇಕಾದ ಅವಾಗ ಅಪೋಹಿಷ್ಟ ಮಯೋಭವ ಅಂತ ಮಾಡ್ಲಿಕ್ಕೆ ಆಗ್ತದೆ. ಇಲ್ಲೆಲ್ಲ ಇರ್ಲಿಕ್ಕಿಲ್ಲ ಅಂತ ಅನಿಸ್ತದೆ. ಮುಂದೆ ಆಗ್ಬೋದು ಅಪೋಹಿಷ್ಟ ಮಯೋಭವ ಅಂತ ಜಾಸ್ತಿ ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಪ್ರಾಪ್ತಿ ಆಗ್ತದೆ. ಅಂದ್ರೆ ನದಿ ತೀರದಲ್ಲಿ ವಾಸ ಮಾಡುವಂತಹದ್ದು ಅದು ಪುಣ್ಯದಾಯಕ. ಅಂದ್ರೆ ಅವಗಾಹನ ಸ್ನಾನ ಅಂತ ಹೇಳ್ತೇವಲ್ಲ, ಅದು ಪುಣ್ಯ ಸ್ನಾನ. ನಿತ್ಯ ಪುಣ್ಯ ಸ್ನಾನವನ್ನ ಆಕ್ಚುಲಿ ಅಮೃತ ಸ್ನಾನ ಅಂತ ಕರೀತಾರೆ. ಅದು ಒಂದು ಮಂತ್ರ ಇದೆ, ಅಘಮರ್ಷಣ ಅಂತ ಸೂಕ್ತ. ಅಘಮರ್ಷಣ ಸೂಕ್ತವನ್ನು ಹೇಳಿಕೊಂಡು ಮುಳುಗಿ ಸ್ನಾನ ಮಾಡೋದೇನಿದೆ ಅದು ಅಮೃತ ಸ್ನಾನ. ಆ ಅಮೃತ ಸ್ನಾನವನ್ನ ಮಾಡಬೇಕು. ಅದು ಎಲ್ಲಿ ಆಗ್ತದೆ ಅಮೃತ ಸ್ನಾನ ನಿತ್ಯ ಅಂದ್ರೆ ನದಿ ತೀರದಲ್ಲಿ ಇದ್ರೆ ಆಗ್ತದೆ. ಹಾಗಾಗಿ ಎಲ್ಲ ಪಾಪಗಳು ನಿವಾರಣೆ ಆಗ್ತದೆ. ನದಿ ಸ್ನಾನದಿಂದ ಪಾಪಗಳೆಲ್ಲ ಪರಿಹಾರ ಆಗ್ತದೆ. ಅದಕ್ಕೆ ಮಂತ್ರಾಲಯ ರಾಯರು ತಮ್ಮ ವೃಂದಾವನ ಪ್ರವೇಶ ಮಾಡುವಾಗ ಯಾವ ನದಿ ಸೆಲೆಕ್ಟ್ ಮಾಡಿದ್ರು? ತುಂಗಭದ್ರಾ ನದಿ. ಟೀಕಾಚಾರ್ಯರು ಯಾವ ನದಿ ಸೆಲೆಕ್ಟ್ ಮಾಡಿದ್ರು? ಕಾಗಿನಿ ತೀರವ ನಿವಾಸಿಗಳಾದ ಮಳಖೇಡ್. ಪದ್ಮನಾಭ ತೀರ್ಥರು, ವ್ಯಾಸರಾಜರು, ಮತ್ತೆ ರಘುವರ್ಯ ತೀರ್ಥರು, ಮತ್ತೆ ಸುಧೀಂದ್ರ ತೀರ್ಥರು, ಇವರೆಲ್ಲ ಮಹಾಮಹಿಮರಿದ್ದಾರೆ. ಅವ್ರದೆಲ್ಲ ಯಾವ ನದಿ? ತುಂಗಭದ್ರಾ. ಅಂದರೆ ನದಿಗಳಲ್ಲಿ ಪ್ರಾಯ ತುಂಗಭದ್ರಾ ಗ್ರೇಟ್ ಆಗಿ, ಯಾಕಂದ್ರೆ ದೊಡ್ಡ ದೊಡ್ಡ ಜ್ಞಾನಿಗಳೆಲ್ಲ ಸೆಲೆಕ್ಟ್ ಮಾಡಿದ ನದಿ ಅಂದ್ರೆ ತುಂಗಭದ್ರಾ ನದಿ. ನಮ್ಮ ಸತ್ಯವೀರ ತೀರ್ಥರು ತುಂಗಭದ್ರಾ ನದಿಯ ತೀರದಲ್ಲಿ ಇದ್ದಾರೆ. ಅಂದ್ರೆ ದೊಡ್ಡ ದೊಡ್ಡ ಯತಿ ಶ್ರೇಷ್ಠರೆಲ್ಲ, ಯತಿ ಶಿಖಾಮಣಿಗಳೆಲ್ಲ ನದಿ ತೀರಗಳನ್ನೇ ಅವರು ಚಾಯ್ಸ್ ಮಾಡಿರ್ತಾರೆ. ಸತ್ಯಧ್ಯಾನ ತೀರ್ಥರು ಭೀಮಾ ನದಿ ತೀರದಲ್ಲಿ ಪಂಢರಪುರದಲ್ಲಿ ಇದ್ದಾರೆ. ವಾದರಾಜರಿಗಂತೂ ಸಾಕ್ಷಿಯಾಗಿ ಧವಳಗಂಗೆನೆ ನೆಲೆಸಿದೆ. ಅಲ್ಲಿ ತಪೋವನಕ್ಕೆ ಹೋಗಿಬಿಟ್ರೆ ಅಲ್ಲಿ ನದಿನೇ ಇದೆ, ಶ್ಯಾಮಲಾ ನದಿ ಅಂತ ಇದೆ. ನಾವು ಸಂತೋಷ ಪಡುವ ಸಂಗತಿ ಅಂದರೆ ನಮ್ಮ ಧಾರವಾಡದಲ್ಲೇ ಹುಡ್ತದೆ ಶ್ಯಾಮಲಾ. ಸೋಮೇಶ್ವರ ಅಂತ ಏನಿದೆ, ಸೋಮೇಶ್ವರದಲ್ಲಿ ಹುಟ್ಟಿ ಅದು ಕಲಘಟಗಿಯನ್ನ ರೂಟ್ ಮಾಡಿಕೊಂಡು ಮುಂದೆ ಅದು ಬೇಡತಿ ನದಿ ಅಂತ ಆಗ್ತದೆ, ಗಂಗಾವಳಿ ನದಿ ಅಂತ ಆಗ್ತದೆ. ಗಂಗಾವಳಿ ನದಿಯಾಗಿ ಅಲ್ಲಿ ಗೋಕರ್ಣದಲ್ಲಿಯೋ ಅಥವಾ ಎಲ್ಲೋ ಒಂದು ಕಡೆ ಅದು ಸಮುದ್ರಕ್ಕೆ ಸಂಗಮ ಆಗ್ತದೆ. ಆದರೆ ತಪೋವನದಲ್ಲಿ ಧಾರಾಕಾರವಾಗಿ ಶ್ಯಾಮಲಾ ನದಿ ಬಂದಿದೆ. ಹಾಗಾಗಿ ನಮಗೆಲ್ಲ ಸಂತೋಷದ ಸಂಗತಿ, ಧಾರವಾಡದಲ್ಲಿ ಸೋಂದಾ ವಾದರಾಜರಿಗೆ ಒಂದು ಸಾಕ್ಷಾತ್ಕಾರವನ್ನು, ದೇವರ ಸಾಕ್ಷಾತ್ಕಾರವನ್ನು, ಹಯಗ್ರೀವ ದೇವರ ಸಾಕ್ಷಾತ್ಕಾರವನ್ನು ಮಾಡಿಸಿದ ಶ್ಯಾಮಲಾ ನದಿ ಈ ಜಿಲ್ಲೆಯಲ್ಲಿ ಇದೆ. ಆ ಜಿಲ್ಲೆಯ ಹುಬ್ಬಳ್ಳಿಯಲ್ಲಿ ನಾವಿದ್ದೇವೆ ಅಂತ ಅನ್ನೋದು ಅದು ಒಂದು ಅತ್ಯಂತ ಸಂತೋಷದ ಸಂಗತಿ. ತಾತ್ಪರ್ಯ ಏನು ಅಂತಂದ್ರೆ ಎಲ್ಲ ಯತಿಗಳಾಗಲಿ, ಹರಿದಾಸರಾಗಲಿ, ಮತ್ತೆ ದೇವರು ಸಾಕ್ಷಾತ್ ಭಗವಂತ, ಇವರೆಲ್ಲರೂ ಕೂಡ ಪ್ರಾಯ ಎಲ್ಲಿರ್ತಾರೆ? ನದಿ ತೀರದಲ್ಲಿ ಇರುವಂತಹದ್ದು. ಅದಕ್ಕೆ ಹಿರಿಯರು ಹೇಳಿದರು, ನೀವು ನದಿ ತೀರದಲ್ಲಿ ಇಲ್ಲದೆ ಇದ್ರೂ ಪರವಾಗಿಲ್ಲ, ನಿತ್ಯ ಸ್ನಾನ ಮಾಡುವಾಗ ನದಿಗಳನ್ನಾದ್ರೂ ನೆನಪಿಸಿಕೊಳ್ಳಿ. ಆದರೆ ನದಿಯನ್ನು ನೆನಪಿಸಿಕೊಳ್ಳೋಣ. ನಮಗೇನು ಟ್ಯಾಪ್ ವಾಟರ್ ಬರ್ತದಲ್ಲ, ಅದು ನದಿ ನೀರೇ ಇರ್ತದೆ, ಗೊತ್ತಾಯ್ತಾ? ಫಿಲ್ಟರ್ ಆಗಿ ಬರ್ತದೆ ಅಷ್ಟೆ. ನಮಗೆ ಬರೋ ನದಿ ಅಂದ್ರೆ ಮಲಪ್ರಭಾ ನದಿ ಇರ್ತದೆ. ಹಾಗಾಗಿ ಮಲಪ್ರಭಾ ನದಿ ಈ ಪೈಪ್ ಮೂಲಕ ಬಂದಿದೆ ಅಂತ ಚಿಂತನೆ ಮಾಡಿ, ಇದು ನಿತ್ಯ ಯಾವ ಸ್ನಾನ ಆಯಿತು? ಮಲಪ್ರಭಾ ನದಿ ಸ್ನಾನ ಆಯಿತು ಅಂತ ಚಿಂತನೆ ಮಾಡಿ ಎಲ್ಲ ನದಿಗಳನ್ನು ನೆನಪಿಸಿಕೊಳ್ಳುವಂಥದ್ದು. ಮತ್ತೆ ವಿಷ್ಣು ವೈಷ್ಣವ ಕ್ಷೇತ್ರಗಳು, ಶೈವ ಕ್ಷೇತ್ರಗಳು ಕೂಡ ಇರುವಂತಹದ್ದು ನದಿ ತೀರದಲ್ಲಿ ಅಥವಾ ಸಮುದ್ರದ ತೀರದಲ್ಲಿ. ಅತ್ಯಂತ ಎತ್ತರದ ದೈವ ನಾರಾಯಣ ಇರೋದು ಯಾವ ತೀರದಲ್ಲಿದ್ದಾನೆ? ಬದ್ರಿನಾಥ್ ಅಲಕನಂದ ತೀರದಲ್ಲಿ ದೇವರೇ ಇದ್ದಾರೆ. ತಿರುಪತಿಯ ವೆಂಕಟೇಶ್ವರನಿಗೆ ಅಂದು ನಿತ್ಯ ಅಭಿಷೇಕ ಆಗುವಂತಹದ್ದು
ಸ್ವಾಮಿ ಪುಷ್ಕರಣಿ ಸರೋವರದಿಂದ, ಆ ಜಲದಿಂದ ಅಲ್ಲಿ ಒಂದು ನದಿ ಇದೆ, ಸುವರ್ಣಮುಖರಿ ಅಂತ ಒಂದು ನದಿ ಹರಿತದೆ. ಇನ್ನೂ ವಿಶೇಷ ಅಂದರೆ ತಿರುಪತಿಯ ತಿಮ್ಮಪ್ಪನ ಪಾದದ ಮೂಲದಲ್ಲಿ ವಿರಜಾ ನದಿ ಹರಿತದೆ. ಅದು ನಮ್ಗೆ ಕಾಣೋದಿಲ್ಲ, ಆದರೆ ತುಂಬ ಒಳಗಡೆ ಬಿಡುವುದಿಲ್ಲ ಅವರು. ಅಲ್ಲಿ ಜಯ ವಿಜಯರಿಗೇನೆ ದೇವರು ಟಾಟಾ ಮಾಡಿಬಿಡ್ತಾನೆ, ಹೋಗ್ಬಿಡಿ ಅಂತೇಳಿ. ಅಂದರೆ ಅಲ್ಲಿ ಪಾದ ಮೂಲಕ್ಕೆ ಹೋದರೆ ವಿರಜಾ ನದಿ ಅಂತ ಬರ್ತದೆ. ಅದು ಲಿಂಗ ದೇಹ ಭಂಗವನ್ನು ಮಾಡುವ ನದಿ. ಅದು ಅಲ್ಲಿ ಸೌಂಡ್ ಕೇಳ್ತದೆ, ಅದು ಆ ನದಿ ಹರಿಯುವ ಶಬ್ದ ಕೇಳ್ತದೆ. ಅದು ಯಾಕೆ ಅಂದರೆ ವೈಕುಂಠದ ನದಿ ಅಂತ ಹೇಳ್ತಾರೆ. ಸ್ವಾಮಿ ಪುಷ್ಕರಣಿ ತೀರೆ ರಮಯಾ ಸಹ ಮೋದತೆ, ಏನು ವೆಂಕಟಾದ್ರಿ ಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ, ವೆಂಕಟೇಶ ಸಮೋ ದೇವೋ ನ ಭೂತೋ ನ ಭವಿಷ್ಯತಿ ಅಂತ ವೆಂಕಟೇಶ್ವರ ದೇವರು ಕೂಡ ಸ್ವಾಮಿ ಪುಷ್ಕರಣಿಯ ತೀರವಾಸಿಗಳಾಗಿದ್ದಾರೆ. ಹಾಗಾಗಿ ಇದನ್ನೆಲ್ಲ ನಾನು ಯಾಕೆ ಹೇಳಿದೆ ಅಂದರೆ, ನಿತ್ಯ ನದಿ ಸ್ನಾನವನ್ನು ಮಾಡೋದರಿಂದ ಎಲ್ಲ ಪಾಪಗಳು ಪರಿಹಾರ ಆಗ್ತದೆ. ತತ್ರಾಪಿ ಈಗ ಕುಂಭ ಸ್ನಾನ ಮಾಡಿದ್ರಂತೂ ವಿಶೇಷ ಪುಣ್ಯ ಇದೆ. 4 ಅಮೃತದ ಹನಿಗಳು ದೇವಲೋಕದಿಂದ ಭೂಲೋಕಕ್ಕೆ ಅಲ್ಲಲ್ಲಿ ಬಿದ್ದು, ಒಂದು ಹರಿದ್ವಾರದಲ್ಲಿ, ಇನ್ನೊಂದು ಪ್ರಯಾಗ್ರಾಜಲ್ಲಿ, ಇನ್ನೊಂದು ನಾಸಿಕ್ ಗೋದಾವರಿಯಲ್ಲಿ, ಇನ್ನೊಂದು ಉಜ್ಜಯಿನಿ ಶಿಪ್ರಾ ನದಿಯಲ್ಲಿ. 4 ಅಮೃತ ಬಿಂದುಗಳು, ಆ ಹನಿಗಳು ಗರುಡ ಅದನ್ನ ಕಲಶವನ್ನ ತೆಗೆದುಕೊಂಡು ಹೋಗುವಾಗ 4 ಹನಿಗಳು ಬಿದ್ದು, ಎಲ್ಲೆಲ್ಲಿ ಹನಿಗಳು ಉದುರಿವೆ ಅಲ್ಲಲ್ಲಿ ಕುಂಭ ಸ್ನಾನ. ಕುಂಭ ಅಂದ್ರೆ ಅಮೃತ ಕುಂಭ ಅಲ್ಲ, ಅಮೃತ ಕುಂಭದಿಂದ ಆ ಹನಿಗಳು ಉದುರಿದ್ದರಿಂದ ಕುಂಭ ಸ್ನಾನವೂ ಆಯಿತು, ಜೊತೆಗೆ ಅಮೃತ ಸ್ನಾನವೂ ಆಯಿತು. ಹಾಗಾಗಿ ನಮ್ಮವರು ಸ್ನಾನಕ್ಕೆ ಏನು ಮಾಡಿದರು, ಬಹಳ ಮಹತ್ವವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈಗ ತ್ರಿವೇಣಿ ಸಂಗಮ ಸ್ನಾನ ಮಾಡೋದರಿಂದ ದಾರಿದ್ರ್ಯ ಬಡತನ ಪರಿಹಾರ ಆಗ್ತದ ಅಂತ ದೊಡ್ಡ ಮಹಾನುಭಾವರು ಕೇಳ್ಬಿಟ್ರು. ಅದಕ್ಕೆ ಅವರಿಗೆ ನಾವು ಪ್ರಶ್ನೆ ಮಾಡೋದೇನು ಅಂದ್ರೆ, ಮಕ್ಕಾಕ್ಕೆ ಹೋಗೋದರಿಂದ ಬಡತನ ಪರಿಹಾರ ಆಗ್ತದ ಅಂತ ಅವ್ರಿಗೆ ಕೇಳಬೇಕು. ಮತ್ತು ಅದು ಆಗೋದಿಲ್ಲ ಅಂತಂದ್ಮೇಲೆ ಇದು ಆಗೋದಿಲ್ಲ. ತಾತ್ಪರ್ಯ ಅಂತಂದ್ರೆ ಅದು ಬಡತನ ಪರಿಹಾರಕ್ಕೆ ಅಂತ ಹೋಗೋದಲ್ಲ, ಪಾಪ ಪರಿಹಾರಕ್ಕೆ ಅಂತ ಹೋಗೋದು. ದಾರಿದ್ರ್ಯ ನಿವಾರಣೆಗೆ ಹೋಗೋದು ಅಂತಲ್ಲ, ಗೊತ್ತಾಯ್ತಾ? ದಾರಿದ್ರ್ಯ ನಿವಾರಣೆಗೆ ಮಾರ್ಗಗಳು ಬೇಕಾದಷ್ಟಿವೆ. ಅಲ್ಲಿ ಹೋಗೋದು ಯಾಕೆ? ಪಾಪ ಪರಿಹಾರಕ್ಕೆ. ನಮ್ಮಲ್ಲಿರುವ ಪಾಪಗಳು ಪರಿಹಾರ ಆಗಬೇಕು ಎಂಬ ದೃಷ್ಟಿಯಿಂದ ಪುಣ್ಯ ಸಂಪಾದನೆ ಮಾಡಬೇಕು, ಪುಣ್ಯ ಸ್ನಾನವಾಗಬೇಕು, ನಮ್ಮ ಸ್ನಾನ ಅಮೃತಮಯ ಆಗಬೇಕು, ದೇಹ ಶುದ್ಧಿ ಆಗಬೇಕು, ಮನಃಶುದ್ಧಿ ಆಗಬೇಕು ಎಂಬ ಕಾರಣದಿಂದ ನೋಡಿ, ನಮ್ಮವ್ರು ಹೇಗೆ ಹೇಳ್ತಾರೆ, ಅಂತಹದ್ದು ಅರ್ಧ ಕಚ್ಚಿದ ಸೇಬು ಹಣ್ಣಿನ ಮಾಲೀಕನ ಹೆಂಡತಿ ಆಪಲ್ ಅಂತದಲ್ಲ, ಐಫೋನ್, ಅವರು CEO ಅವರು ಬಂದು ಮೊನ್ನೆ ಪ್ರಯಾಗ ಸ್ನಾನವನ್ನ ಮಾಡಿದರು, ಗೊತ್ತಾಯ್ತಾ? ಅವರೆಲ್ಲ ಎಲ್ಲಿಂದ ಯುರೋಪ್ ರಷ್ಯಾದಿಂದ ಎಲ್ಲ ಬಂದು ಸ್ನಾನ ಮಾಡ್ತಾರೆ ಅಂತಂದ್ರೆ, ನಮ್ಮಲ್ಲಿ ಇವರು ಸ್ನಾನದಿಂದ ಏನು ಲಾಭ ಇದೆ ಅಂತ ಕೇಳ್ತಾರೆ ಅಂತಂದ್ರೆ, ಎಷ್ಟು ಇವರು ಮೂರ್ಖತನದ ಪರಮಾವಧಿ ಇದೆ ಅಂತನ್ನೋದನ್ನ ನಾವು ಭಾವಿಸಿಕೊಳ್ಬೇಕು. ಅದರಿಂದ ಏನೂ ಸಂಶಯವಿಲ್ಲದೆ ನದಿಗಳ ಸ್ನಾನವನ್ನ, ಗಂಗಾ ಸ್ನಾನವನ್ನ ಅವಶ್ಯವಾಗಿ ಮಾಡಬೇಕು. ಅದಕ್ಕೆ ಆಚಾರ್ಯರು ಬದ್ರಿನಾಥಲ್ಲಿ ಇರುವಾಗ ಹೇಳಿದ್ದು, ನೇದೃಶಂ ಸ್ಥಲಮಲಂ ಶಮಲಗ್ನಂ ನಾಸ್ಯ ತೀರ್ಥ ಸಲಿಲಸ್ಯ ಸಮಂ ವಾ ನಾಸ್ತಿ ವಿಷ್ಣು ಸದೃಶಂ ನನು ದೈವಂ ನಾಸ್ಮದುಕ್ತಿ ಸದೃಶಂ ಹಿತರೂಪಂ. ಆಚಾರ್ಯರು ಸಂದೇಶ ಕೊಟ್ಟಿದ್ದು ಬದ್ರಿನಾಥ ಒಳಗೆ, ವಿಷ್ಣುವಿಗೆ ಸಮಾನನಾದ ಹಿರಿಯ ದೈವ ಮತ್ತೊಬ್ಬ ಇಲ್ಲ. ಇಲ್ಲಿ ಹರಿಯುವ ಅಲಕನಂದಕ್ಕೆ ಮಿಗಿಲಾದ ನೀರು ತೀರ್ಥ ಇನ್ನೊಂದಿಲ್ಲ. ಮತ್ತೆ ಇಲ್ಲಿ ಮತ್ತೆ ಬದ್ರಿನಾಥಗೆ ಉತ್ತಮವಾದಂತಹ ಕ್ಷೇತ್ರ ಇನ್ನೊಂದಿಲ್ಲ. ನಾನೇನು ಇಲ್ಲಿಯವರೆಗೆ ಹೇಳಿದ್ದೇನೆ, ನನ್ನ ಮಾತಿಗೆ ಸಮವಾದ ಉತ್ತಮವಾದ ಮಾತು, ಉತ್ತಮವಾದ ಮುಕ್ತಿ ಇನ್ನೊಂದಿಲ್ಲ ಅಂತ ಆಚಾರ್ಯರು ಏನು ಮಾಡಿದ್ದಾರೆ, ಸಂದೇಶವನ್ನು ಕೊಟ್ಟಿದ್ದಾರೆ. ಇದರಿಂದ ನಮಗೆ ಗೊತ್ತಾಗ್ತದೆ, ನದಿಗಳು, ತೀರ್ಥಗಳು, ವಿಷ್ಣುವಿನ ದೇವಾಲಯಗಳು ಇವೆಲ್ಲವೂ ಕೂಡ ಭಕ್ತಿ ಕೇಂದ್ರಗಳು. ಅದನ್ನು ನಾವೇನು ಮಾಡಬೇಕು, ಭಕ್ತಿಯಿಂದ ಆರಾಧನೆ ಮಾಡಬೇಕು ಅಂತ ಆಚಾರ್ಯರು ಹೇಳಿದ್ದು
ನಮಗೆ ತಿಳಿಯುತ್ತದೆ. ಹೀಗೆ ಅಚ್ಯುತ ಪ್ರೇಕ್ಷಾಚಾರ್ಯರು ರಜತ ಪೀಠಪುರದಲ್ಲಿ ಇರುವಾಗಲೇ ಆಚಾರ್ಯರು ನಾನು ನಿನ್ನೆ ಹೇಳಿದ ಹಾಗೆ ಏನ್ ಮಾಡ್ತಾರೆ, ಸನ್ಯಾಸವನ್ನ ಸ್ವೀಕಾರ ಮಾಡಿ ಪೂರ್ಣ ಪ್ರಜ್ಞಾಚಾರ್ಯರು ಅಂತ ಆಗ್ತಾರೆ. ಮೊದಲ ಹೆಸರು ಸನ್ಯಾಸವನ್ನ ಪಡೆಯುವಾಗ ಮೊದಲ ಹೆಸರೇನು ಅವರದ್ದು ಪೂರ್ಣ ಪ್ರಜ್ಞಾಚಾರ್ಯರು. ಆಮೇಲೆ ವೇದಾಂತ ಸಾಮ್ರಾಜ್ಯದಲ್ಲಿ ಪೀಠಾಧಿಪತಿ ಆದಮೇಲೆ, ಪೀಠ ಅಂದ್ರೆ ಈ ಹಂಸಪೈ ಪೀಠದಲ್ಲಿ ಕುಳಿತಾಗ ಅವ್ರಿಗೇನು ಅಂತ ಮತ್ತೆ ಹೆಸರು ಕೊಡ್ತಾರೆ, ಆನಂದ ತೀರ್ಥರು ಅಂತ. ಆನಂದ ತೀರ್ಥೇತಿ ಪದಂ ಗುರುದಿತಂ ಬಭೂವ ತಸ್ಯಾದ್ಯನು ರೂಪರೂಪಕಂ ಅಂತ ಅಚ್ಯುತ ಪ್ರೇಕ್ಷಾಚಾರ್ಯರು ಆಚಾರ್ಯರನ್ನ ಆನಂದ ತೀರ್ಥರು ಅಂತ ಹೆಸರಿಟ್ಟಿದ್ದಾರೆ. ಹೀಗಿರುವಾಗ ಅಚ್ಯುತ ಪ್ರೇಕ್ಷಾಚಾರ್ಯರು ಮತ್ತೆ ಆಚಾರ್ಯರು ಗುರು ಶಿಷ್ಯರು ಇಬ್ಬರು ಸೇರಿಕೊಂಡು, ಅನೇಕ ಶಿಷ್ಯರೆಲ್ಲ ಸೇರಿಕೊಂಡು ದಕ್ಷಿಣ ಭಾರತಕ್ಕೆ ಅಂತ ಹೊರಟಿದ್ದಾರೆ. ದಕ್ಷಿಣ ಭಾರತದಲ್ಲಿ ಬರುವ ದೇವಾಲಯಗಳ ದರ್ಶನ ಮಾಡಬೇಕು ಅಂತ. ನಿಮಗೆ ಹೇಳ್ತೇನೆ ನೋಡಿ, ಮಹಾ ಅದ್ಭುತವಾಗಿರುವ ವಿಸ್ಮಯವನ್ನು ಉಂಟು ಮಾಡುವ ದೇವಾಲಯಗಳೆಲ್ಲ ಇರೋದು ಎಲ್ಲಿ ಅಂದ್ರೆ ದಕ್ಷಿಣದಲ್ಲಿ, ದಕ್ಷಿಣ ಭಾರತದಲ್ಲಿ. ಮತ್ತೆ ಬಿಗ್ಗೆಸ್ಟ್ ಟೆಂಪಲ್ ಇನ್ ಸೌತ್ ಇಂಡಿಯಾ ದಕ್ಷಿಣ ಭಾರತದಲ್ಲಿ ಇರೋದು ಅಂದ್ರೆ ಶ್ರೀರಂಗಂ. ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ, ಪರವಾಸುದೇವನ ನೋಡದ ಅಂತ ಬಿಗ್ಗೆಸ್ಟ್ ಟೆಂಪಲ್. ಎಷ್ಟೋ ಪ್ರಾಕಾರಗಳಿವೆ, ನಿಮಗೆಲ್ಲ ಗೊತ್ತಿರ್ತದೆ, ಹೋಗಿದ್ರೆ. ಸಪ್ತ ಪ್ರಾಕಾರಗಳು, 7 ಪ್ರಾಕಾರಗಳು ಇಂದ ಕೂಡಿದ. ನಿಮಗೆ 7 ಪ್ರಾಕಾರಗಳ ಪ್ರದಕ್ಷಿಣೆ ಆಗಬೇಕು ಅಂದ್ರೆ ಒಂದು 8 ರಿಂದ 9 ತಾಸು ಬೇಕಾಗ್ತದೆ. ಅಷ್ಟು ದೊಡ್ಡದಾಗಿರುವಂತಹ ಗೋಪುರಗಳಿಂದ ಮತ್ತೆ ಬೃಹತ್ತಾದ ಪ್ರಾಕಾರಗಳಿಂದ ಕೂಡಿರುವಂತಹ ರಂಗನಾಥ. ಹಾಗಾಗಿ ಸೌತ್ ಇಂಡಿಯಾದಲ್ಲಿ ಬೃಹತ್ ದೇವಾಲಯಗಳಿವೆ. ಅಲ್ಲಿ ದೇವಾಲಯಗಳು ಸೌತ್ ಇಂಡಿಯಾದಲ್ಲಿ ಇದ್ರೆ, ಇನ್ನು ಪರ್ವತ ಶ್ರೇಣಿಗಳು, ಉನ್ನತವಾದ ಉತ್ತುಂಗ ಪರ್ವತ ಶ್ರೇಣಿಗಳೆಲ್ಲ ಇರೋದೆಲ್ಲ ಎಲ್ಲಿ ಅಂದ್ರೆ ಉತ್ತರ ಭಾರತದಲ್ಲಿ. ಅಲ್ಲಿ ಪ್ರಕೃತಿಯ ಆರಾಧನೆ, ನಿಸರ್ಗದ ಆರಾಧನೆ. ಇಲ್ಲಿ ಬೃಹತ್ತಾದ ದೇವಾಲಯಗಳಲ್ಲಿ ನೆಲೆಸಿರುವಂತಹ ದೇವರ ಆರಾಧನೆ. ಅಲ್ಲಿ ನಿಸರ್ಗದಲ್ಲಿ ಕುಳಿತಿರುವ ದೇವರ ಆರಾಧನೆ, ಇಲ್ಲಿ ದೇವಾಲಯದಲ್ಲಿ ಕುಳಿತಿರುವಂತಹ ಭಗವಂತನ ಆರಾಧನೆ. ಆ ಶಿಲ್ಪಗಳು, ಆ ಕಲಾಕೃತಿ ಬ್ಯೂಟಿಫುಲ್. ನಿಮಗೆ ಅದನ್ನ ಸಂಶೋಧನೆ ಮಾಡ್ಲಿಕ್ಕೇನೆ ಜನ್ಮಗಳು ಬೇಕಾಗ್ತದೆ. ಅಷ್ಟು ಅದ್ಭುತವಾದ ಸಂಗತಿಗಳು ದಕ್ಷಿಣ ಭಾರತದಲ್ಲಿ ಇದೆ. ಅಂದ್ರೆ ಆಗಿನ ಜ್ಞಾನಿಗಳು ಅಂದ್ರೆ ಆರ್ಕಿಟೆಕ್ಚರ್ಸ್, ಬಿಲ್ಡರ್ಸು, ಎಂಜಿನಿಯರ್ಸು ಅವರೆಲ್ಲ ಎಷ್ಟೋ ವಿದ್ವಾಂಸರು ಇದ್ರು, ಎಂಥ ಟ್ಯಾಲೆಂಟ್ ಇತ್ತು. ನಿಮ್ಗೆ ಇನ್ನೊಂದು ವಿಷಯ ಹೇಳೋದಾದ್ರೆ, ಒಂದು ಮನೆ ಕಟ್ಟಬೇಕಾದ್ರೆ ಕೆಳಗೇನು ಬೇಕಾಗ್ತದೆ, ಫೌಂಡೇಶನ್ ಬೇಕಲ್ಲ. ಅಂತಹದ್ದು ಫೌಂಡೇಶನ್ ಇಲ್ಲದೆ ದೇವಾಲಯ, ಒಂದು ಅದ್ಭುತವಾದ ದೇವಾಲಯ ನಿರ್ಮಾಣ ಆಗಿದೆ. ಫೌಂಡೇಶನ್ನೇ ಇಲ್ಲ, ಆಕ್ಚುಲಿ ಅಲ್ಲಿ ಫೌಂಡೇಶನ್ನೇ ಇಲ್ಲ. ವಿಥೌಟ್ ಫೌಂಡೇಶನ್ ಯಾವುದೋ ಗೊತ್ತೇನೋ, ತಂಜಾವೂರು ಬೃಹದೀಶ್ವರ, ತಂಜಾವೂರಿನ ಬೃಹದೀಶ್ವರ ದೇವಾಲಯಕ್ಕೆ ಫೌಂಡೇಶನ್ನೇ ಇಲ್ಲ. ಅದು ಈಗಿನ ಎಂಜಿನಿಯರಿಗೆ, ಆರ್ಕಿಟೆಕ್ಚರ್ಗಳಿಗೆ ಅದು ಒಂದು ರೀತಿ ಸವಾಲಾಗಿಬಿಟ್ಟಿದೆ. ಫೌಂಡೇಶನ್ ಇಲ್ಲದೆ ಹೇಗೆ ದೇವಾಲಯ ಆಯಿತು. ಅದು ಗೋಪುರ ಅಂತೂ ನಿಮಗೆ ಎಷ್ಟೋ ಟನ್ಗಟ್ಲೆ, ಸಾವಿರಾರು ಟನ್ಗಟ್ಲೆ ಇರುವಂತಹ ಗೋಪುರ ಮೇಲಿದೆ. ಅದಕ್ಕೆ ಮೂಮೆಂಟ್ ಹೇಗಾಯಿತು ಅಂದ್ರೆ, ಆಗಿನ ಕಾಲದಲ್ಲಿ ಆನೆಗಳು ಹೋಗಿ ಸ್ಥಾಪನೆ ಮಾಡಿದೆ ಅಂತ. ಆ ಶಿಲಾಗಳ ಖಂಡಗಳನ್ನು ಆನೆಗಳೆಲ್ಲ ಹೋಗಿಬಿಟ್ಟು, ಈಗ JCB ಹೋದ್ರೂ ಮುರಿದು ಬಿದ್ಕೊಂಡ್ಬಿಡ್ತದೆ ಅಂತಹ ಕಾಲ. ಅಂದ್ರೆ ಎಷ್ಟು ಟೆನ್ಷನ್ ಆಗಿಬಿಡ್ತದೆ ಈಗಿನ ಕಾಲದವರಿಗೆ. ಹಾಗೆಲ್ಲ ಹೇಗೆ ಮಾಡಿದ್ರು ಅಂದ್ರೆ, ಇದನ್ನೆಲ್ಲ ನಾವು ಗಮನಿಸಿದರೆ ಹಿಂದಿನ ವಿಜ್ಞಾನಿಗಳು ಅವರೆಲ್ಲ, ಹಿಂದಿನ ಎಂಜಿನಿಯರ್ಸು, ಆರ್ಕಿಟೆಕ್ಚರ್ಸು ಅವರೆಲ್ಲ ಎಷ್ಟೋ ಪ್ರತಿಭಾವಂತರಿದ್ರು, ಟ್ಯಾಲೆಂಟ್ ಇತ್ತು, ಜ್ಞಾನ ಇತ್ತು, ತತ್ವಜ್ಞಾನ ಇತ್ತು ಅಂತ ಅನ್ನೋದು ನಮ್ಮ ಗಮನಕ್ಕೆ ಬರಬೇಕು. ಆದ್ದರಿಂದ ದಕ್ಷಿಣ ಭಾರತದಲ್ಲಿ ದೇವಾಲಯಗಳು ಅದ್ಭುತವಾಗಿರುವಂತಹದ್ದು. ಆಚಾರ್ಯರು ಅಲ್ಲಿಗೆ ಹೊರಡ್ತಾರೆ. ನಿನ್ನೆ ಹೇಳಿದ ಹಾಗೆ ಕೇರಳಕ್ಕೆ ಬರ್ತಾರೆ. ಕೇರಳದ ಪ್ರಾಂತ್ಯ, ಆಗಿನ ಕೇರಳ ಅಂದ್ರೆ ಅದು ಶಾಸ್ತ್ರದ ಕೇರಳ ಆಗಿತ್ತು, ವಿದ್ಯಾ ಕೇರಳ ಆಗಿತ್ತು. ಘಟಾನುಘಟಿಗಳ ಒಂದು ವಿದ್ವತ್ ಪ್ರಪಂಚದ ಒಂದು ಆಗರ ಆಗಿತ್ತು ಯಾವುದು, ಕೇರಳ. ಈಗ ಆಗಿಲ್ಲ. ಈಗ ಎಲ್ಲ ಗೋಹತ್ಯೆಯನ್ನ ಮಾಡುವವರೇ ತುಂಬಿಕೊಂಡು ಬಿಟ್ಟಿದ್ದಾರೆ.
ಕೇರಳದಲ್ಲಿ. ಅದಕ್ಕೆ ಸಪೋರ್ಟ್ ಮಾಡುವವರೇ ಕೇರಳದಲ್ಲಿ ಹೆಚ್ಚು ಇದ್ದಾರೆ. ಅದಕ್ಕೆ ಅನೇಕ ಯತಿಗಳು ಇಂದು ವಿಷ್ಣು ಸಹಸ್ರನಾಮ ಶಿವಪಂಚಾಕ್ಷರ ಮಂತ್ರವನ್ನ ಪ್ರತಿಯೊಬ್ಬರು ಹೇಳಬೇಕು. ಯಾಕೆಂದ್ರೆ ಯಾವನೋ ಒಬ್ಬ ಧೂರ್ತ, ಒಬ್ಬ ರಾಕ್ಷಸ ಗೋಮಾತೆಯ ಕೆಚ್ಚಲನ್ನ ಕಟ್ ಮಾಡಿಬಿಟ್ಟಿದ್ದಾನೆ. ಹಾಲು ಕೊಡುವ ಅಮೃತಮಯವಾದ ಹಾಲುಗಳನ್ನ ಕೊಡುವ 5 ಕೆಚ್ಚಲುಗಳೇನಿವೆ ಅದನ್ನೇ ಚಾಕುದವನ್ನು ಕಟ್ ಮಾಡಿಬಿಟ್ಟಿದ್ದಾನೆ. ಕೈಗಳು ಬಂದಿವೆ, ಪಾಪ ಕೈಗಳು ಬಂದು ಅದನ್ನೇನ್ ಮಾಡಿದ್ದಾನೆ, ಅದನ್ನ ಮನೆಯಲ್ಲಿ ಇದನ್ನ ಮಾಡಿ ಎಣ್ಣೆ ಹಾಕಿ ಅದನ್ನ ಮತ್ತೆ ಪೀಸ್ ಮಾಡಿ ಅದನ್ನು ತಿಂದಿದ್ದಾನೆ. ಮತ್ತೆ ಇಂಥ ರಾಕ್ಷಸರನ್ನ ನಿರ್ನಾಮ ಮಾಡ್ಲಿಕ್ಕೆ ನಮ್ಮ ಕಡೆ ಏನು ಯಾವುದು ಅಧಿಕಾರ ಇಲ್ಲ, ನಮ್ಮ ಕಡೆ ಅಂತಹ ಓಟುಗಳು ಇಲ್ಲ. ಮತ್ತೇನ್ ಮಾಡ್ಬೇಕು? ಬ್ರಾಹ್ಮಣರಿಗೆ ನಾವೇನ್ ಮಾಡ್ಬೇಕು ಅಂದ್ರೆ ಒಂದೇ ಒಂದು ಬ್ರಹ್ಮಾಸ್ತ್ರ. ಅಂಥವರು ನಾಶ ಆಗ್ಲಿಕ್ಕೆ ಒಂದೇ ಒಂದು ಬ್ರಹ್ಮಾಸ್ತ್ರ ಏನು ಅಂದ್ರೆ ಆ ಭೀಷ್ಮಾಚಾರ್ಯರ ಒಳಗೆ ನಿಂತುಕೊಂಡು ಕೃಷ್ಣ ಪರಮಾತ್ಮ ಏನು ನುಡಿಸಿದ ವಿಷ್ಣು ಸಹಸ್ರನಾಮ, ಅದೇ ವೈಷ್ಣವಾಸ್ತ್ರ, ಅದೇ ಬ್ರಹ್ಮಾಸ್ತ್ರ. ಆ ಬ್ರಹ್ಮಾಸ್ತ್ರದ ಬಲದಿಂದ ಇಂಥ ರಾಕ್ಷಸರೆಲ್ಲ ಏನಾಗಬೇಕು, ನಾಶ ಆಗಬೇಕು, ನಿರ್ನಾಮ ಆಗಬೇಕು. ಆ ದೃಷ್ಟಿಯಿಂದ ನಾವೆಲ್ಲರೂ ಏನ್ ಪಾರಾಯಣ ಮಾಡಬೇಕು, ವಿಷ್ಣು ಸಹಸ್ರನಾಮ ಪಾರಾಯಣವನ್ನ ಮಾಡಿ ಆ ವಿಷ್ಣು ಸಹಸ್ರನಾಮ ಪಾರಾಯಣ ಬಲದಿಂದ ಅವರನ್ನೇನ್ ಮಾಡಬೇಕು, ನಿರ್ನಾಮ ಮಾಡುವಂತಹದ್ದು. ಹೀಗೆ ಅಂತಹ ಕೇರಳ, ಆಗಿನ ಕೇರಳವೇ ಬೇರೆ, ಈಗಿನ ಕೇರಳವೇ ಬೇರೆ ಇದೆ. ಆಚಾರ್ಯರು ಅಲ್ಲಿ ವಿಷ್ಣುಮಂಗಲ ದೇವಾಲಯ ಅಂತ, ವಿಷ್ಣುಮಂಗಲ ಅಂತ ಒಂದು ಕ್ಷೇತ್ರ, ಅಲ್ಲಿಗೆ ಅಚ್ಯುತ ಪ್ರೇಕ್ಷರು ಬಂದಿದ್ದಾರೆ. ಜೊತೆಗೆ ಆಚಾರ್ಯರು ಮಧ್ವಾಚಾರ್ಯರು ಕೂಡ ಬಂದಿದ್ದಾರೆ. ಒಬ್ಬ ಗೃಹಸ್ಥ ಸ್ವಾಮಿಗಳು ಬಂದಾಗ ಪ್ರಾಯ ಯತಿ ಭಿಕ್ಷೆಯನ್ನು ಮಾಡಬೇಕು, ಪಾದ ಪೂಜೆಯನ್ನು ಮಾಡಬೇಕು ಅಂತ ಅನ್ನೋದು ಒಂದು ಪದ್ಧತಿ. ಈಗ ನಾಡಿ ಸ್ವಾಮಿಗಳು ಬರ್ತಾರೆ, ಪಾದ ಪೂಜೆ ಆಗಬೇಕು ಅಂತ ಅಪೇಕ್ಷೆ ಇರ್ತದೆ, ಯತಿ ಭಿಕ್ಷೆ ಆಗಬೇಕು ಅಂತ ಅಪೇಕ್ಷೆ ಇರ್ತದೆ. ಕೆಲವು ಟೈಮಲ್ಲಿ ಪಾದ ಪೂಜೆಗೆ ಬೇಗ ಏನು ಒಂದು ಅವಕಾಶ ಸಿಗ್ತಿತ್ತು. ಹಿಂದಿನ ಕಾಲದಲ್ಲಿ ಸಂಖ್ಯಾ ಕಮ್ಮಿ ಇತ್ತು, ಹಾಗಾಗಿ ಭಕ್ತರ ಒಂದು ಭಕ್ತಿಯಿಂದ ಮನೆಗಳಿಗೆ ಬರುವ ಅವಕಾಶ ಇರ್ತಿತ್ತು. ಆದ್ರೆ ಈಗ ಟೈಮು ಇಲ್ಲ, ಮತ್ತೆ ಏನಾಗಿ ಬಿಟ್ಟಿದೆ, ಡಿಮ್ಯಾಂಡು ಜಾಸ್ತಿ ಆಗಿಬಿಟ್ಟಿದೆ. ಆಮೇಲೆ ಎಲ್ಲ ಜನಸಂಖ್ಯೆ ಎಲ್ಲ ಜಾಸ್ತಿ ಆಗಿದೆ, ಪ್ರತಿಯೊಂದು ಮನೆಗಳಿಗೆ ಹೋಗ್ಲಿಕ್ಕೆ ಅವಕಾಶ ಇರೋದಿಲ್ಲ. ಆದ್ದರಿಂದ ಒಂದೇ ಪಾದಪೂಜೆ ಅಂದರೆ ಸಾಮೂಹಿಕ ಪಾದಪೂಜೆ ಅಂತ ಕೂತಲ್ಲಿ ಮಾಡುವಂತಹದ್ದು. ಆದರೆ ಯತಿಗಳಾದವರು ಮನೆಗೆ ಹೋಗಿ ಬಿಟ್ಟು ಭಿಕ್ಷೆಯನ್ನ ಕೇಳುವುದು ಯತಿಗಳ ಧರ್ಮ. ಎಲ್ಲಿ ಯತಿ ಪ್ರಣವ ಕಲ್ಪ ಅಂತ ಮಧ್ವಾಚಾರ್ಯರು ರಚನೆ ಮಾಡಿದ ಗ್ರಂಥ. ಆ ಗ್ರಂಥದಲ್ಲಿ ಆಚಾರ್ಯರು ಹೇಳಿದ್ದಾರೆ ಅಂದರೆ ಭಿಕ್ಷುಗಳು, ಯತಿಗಳಿಗೆ ಏನ್ ಕರೀತಾರೆ, ಭಿಕ್ಷುಗಳು ಅಂತ ಕರೀತಾರೆ. ಭಿಕ್ಷುಗಳು ಅಂದ್ರೆ ಅವ್ರ ಕೆಲಸ ಏನು, ಭಿಕ್ಷೆ ಬೇಡುವುದು. ಎಷ್ಟು ಮನೆಗೆ ಭಿಕ್ಷೆ ಹೋಗಬೇಕು ಅಂದ್ರೆ ಮಿನಿಮಮ್ ಅಂತ, ಮ್ಯಾಕ್ಸಿಮಮ್ ಅಲ್ಲ, ಮಿನಿಮಮ್ 5 ಮನೆಗೆ ಹೋಗಿಬಿಟ್ಟು ಭಿಕ್ಷೆಯನ್ನ ಕೇಳಿ ಅಂದು ಏನ್ ಮಾಡಬೇಕು, ವಿಷ್ಣು ಪ್ರಸಾದ ಅಂತ ಹೇಳಿ ಏನ್ ಮಾಡಬೇಕು, ಅದನ್ನ ಸ್ವೀಕಾರ ಮಾಡಬೇಕು ಅಂತ. 5 ಮನೆಗೆ ಭಿಕ್ಷೆಗೆ ಹೋಗಬೇಕು ಅಂದ್ರೆ ತಾತ್ಪರ್ಯ ಏನು, 5 ಮನೆಗೆ ಹೋಗಿ ಊಟ ಮಾಡಬೇಕು ಅಂತ ಅರ್ಥ ಅಲ್ಲ, ಗೊತ್ತಾಯ್ತಾ? ಅವರು ಕೊಟ್ಟದ್ದನ್ನ, ಧಾನ್ಯವನ್ನ ಏನ್ ಮಾಡಿ ಅದನ್ನ ಸಂಗ್ರಹ ಮಾಡಿ, 5 ಮನೆಗೆ ಧಾನ್ಯವನ್ನ ಸಂಗ್ರಹ ಮಾಡಿ ಒಂದು ಕಡೆ ದೇವರ ಪೂಜೆ ಅಂತ ಮಾಡಿ ವಿಷ್ಣು ಪ್ರಸಾದ ಅಂತ ಅದನ್ನ ಸ್ವೀಕಾರ ಮಾಡಬೇಕು ಅಂತ ಆಚಾರ್ಯರು ಇಲ್ಲಿ ತಮ್ಮ ಗ್ರಂಥದಲ್ಲಿ ತಿಳಿಸಿದ್ದಾರೆ. ಹಾಗೆ ಯತಿ ಭಿಕ್ಷೆ ಆಗಬೇಕು, ಪಾದ ಪೂಜೆ ಆಗಬೇಕು. ಅಲ್ಲಿ ವಿಷ್ಣುಮಂಗಲ ಎಂಬ ಕ್ಷೇತ್ರದ ಒಬ್ಬ ಗೃಹಸ್ಥ, ಅವನಿಗೆ ಅಪೇಕ್ಷೆ ಆಯ್ತು. ಆಚಾರ್ಯರಿಗೆ, ಅಚ್ಯುತ ಪ್ರೇಕ್ಷ ಆಚಾರ್ಯರಿಗೆ ಮತ್ತೆ ಪೂರ್ಣ ಪ್ರಜ್ಞಾಚಾರ್ಯ ಇಬ್ರು ಗುರು ಶಿಷ್ಯರು ಬಂದಿದ್ದಾರೆ. ಒಬ್ಬ ಯತಿ ಬಂದ್ರೇನೆ ಎಷ್ಟು ಪುಣ್ಯ. ಒಂದು ಶ್ಲೋಕ ಇದೆ, ಯತಿರಿಯಸ್ಯ ಗೃಹೇ ಭುಂಕ್ತೆ ತತ್ರ ಭುಂಕ್ತೆ ಹರಿಸ್ವಯಂ, ಹರಿರ್ಯಸ್ಯ ಗೃಹೇ ಭುಂಕ್ತೆ ತತ್ರ ಭುಂಕ್ತೆ ಜಗತ್ರಯಂ. ಯತಿರಿಯಸ್ಯ ಗೃಹೇ ಭುಂಕ್ತೆ, ಎಷ್ಟು ಪುಣ್ಯ ಇದೆ. ಒಬ್ಬ ಯತಿ ನಿಷ್ಠಾವಂತನಾಗಿರುವ, ಸಾತ್ವಿಕನಾದ, ಧರ್ಮಾಚಾರ ಅನುಷ್ಠಾನ ತತ್ಪರನಾಗಿರುವಂತಹ ಒಬ್ಬ ಯತಿ ಭಿಕ್ಷೆ ಮನೆಯಲ್ಲಿ ಆಯಿತು ಅಂದ್ರೆ ಯತಿರಿಯಸ್ಯ ಗೃಹೇ ಭುಂಕ್ತೆ ತತ್ರ ಭುಂಕ್ತೆ ಹರಿಸ್ವಯಂ. ಯತಿ ಭಿಕ್ಷೆ ಆಯಿತು ಅಂದ್ರೆ ಆ ಮನೆಯಲ್ಲಿ ದೇವರೇ ಬಂದು ಊಟ ಮಾಡ್ತಾನೆ ಅಂತ ಅರ್ಥ. ದೇವರೇ ಸ್ವತಃ ಬಂದು ಊಟ ಮಾಡ್ತಾನೆ ಅಂತ ಅರ್ಥ. ಆಮೇಲೆ ಯತ್ರ ಹರಿಹಿ ಯತ್ರ ಭುಂಕ್ತೆ, ದೇವರು ಊಟ ಮಾಡ್ತಾನೆ ಅಂತಂದ್ರೆ ಅರ್ಥ ಏನು, ತತ್ರ ಭುಂಕ್ತೆ ಜಗತ್ರಯಂ, 3 ಜಗತ್ತೇ ಊಟ ಮಾಡ್ತದೆ ಅಂತ ಅರ್ಥ.
ಅರ್ಥ ಮೀನಿಂಗ್ ಅದು. ಒಬ್ಬ ಯತಿ ಊಟ ಮಾಡಿದರೆ ದೇವರು ಊಟ ಮಾಡ್ತಾನೆ ಅಂತ ಅರ್ಥ. ದೇವರು ಊಟ ಮಾಡಿದರೆ ಇಡೀ 3 ಜಗತ್ತು ತ್ರಿಲೋಕ ಊಟ ಮಾಡ್ತದೆ ಅಂತ. ಶುಕಾಚಾರ್ಯರು ಹುಣಸೆ ರಸ ಮಾಡಿ ಒಂದು ಮೇಲೋಗರ ಮಾಡಿ ಅನ್ನವನ್ನ ವೆಂಕಟೇಶ್ವರ ದೇವರಿಗೆ ಕೊಟ್ರೆ ಅವನು ಊಟ ಮಾಡಿ ತೇಗಿದರೆ ಏನಾಯ್ತು? ಎಲ್ಲರೂ ಶಾಬಾಷ್ ಶಾಬಾಷ್ ಅಂತ ಹೇಳಿದ್ರೆ ಯಾರಿಗೆ? ಶುಕಾಚಾರ್ಯರಿಗೆ. ಅರ್ಪಣೆ ಮಾಡಿದ್ದು ವೆಂಕಟೇಶ್ವರನಿಗೆ, ಎಂಜಾಯ್ ಮಾಡಿದ್ದು ಎಲ್ಲ ಭಕ್ತರುಗಳು. ಅಂದ್ರೆ ಯತಿಹಿ ಹರಿಹಿ ಯತ್ರ ಭುಂಕ್ತೆ ತತ್ರ ಭುಂಕ್ತೆ ಜಗತ್ರಯಂ. ದೇವರು ಊಟ ಮಾಡಿದ ಅಂದ್ರೆ ಇಡೀ 3 ಲೋಕ ಊಟ ಮಾಡುತ್ತದೆ ಅಂತ ಹಾಗೆ ಅರ್ಥ. ಅದರಿಂದ ಯತಿ ಭಿಕ್ಷೆಯನ್ನ ಮಾಡಿಸೋದು ಬಹಳ ಪುಣ್ಯಪ್ರದಾಯಕ. ಯಾರಾದರೂ ಮನೆಗೆ ಯತಿಗಳು ಬಂದ್ರೆ ಅವರಿಗೆ ನಾವು ಭಕ್ತಿಯಿಂದ ಏನ್ ಮಾಡಬೇಕು? ಅವರಿಗೆ ಭಿಕ್ಷೆಯನ್ನ ಅರ್ಪಣೆ ಮಾಡಬೇಕು. ಅದು ಚಾತುರ್ಮಾಸದ ಕಾಲದಲ್ಲಿ ಅಂತೂ ಇನ್ನೂ ವಿಶೇಷವಾಗಿರುತ್ತದೆ. ಹಾಗೆ ಅದು ನಮ್ಮ ಊರಿಗೆ, ನಮ್ಮ ಕ್ಷೇತ್ರಕ್ಕೆ ಒಬ್ಬರಲ್ಲ 2 ಯತಿಗಳು ಬಂದಿದ್ದಾರೆ, ಗುರು ಶಿಷ್ಯರು ಬಂದಿದ್ದಾರೆ. ಒಬ್ಬರು ಅಚ್ಯುತ ಪ್ರೇಕ್ಷಾಚಾರ್ಯರು, ಇನ್ನೊಬ್ರು ಪೂರ್ಣಪ್ರಜ್ಞಾಚಾರ್ಯರು, ವಾಯುದೇವರು ಅವರೇ ಆಚಾರ್ಯರಾಗಿ ಬಂದಿದ್ದಾರೆ. ಮತ್ತೆ ಇನ್ನೇನು ಪುಣ್ಯ ಯಾರಿಗೆ? ಆ ಗೃಹಸ್ಥನಿಗೆ. ಅವನು ಭಿಕ್ಷೆಗೆ ಅಂತ ಕರೆದ, ಮನೆಗೆ ಭಿಕ್ಷೆ ಅರ್ಪಣೆ ಮಾಡ್ತಾನೆ. ಆದರೆ ಅವನು ಮಧ್ವಾಚಾರ್ಯರನ್ನ ಮುದ್ದಾಮ್ ಕರೆದಿದ್ದ. ಯಾಕೆಂದ್ರೆ ಮಧ್ವಾಚಾರ್ಯರನ್ನ ಪರೀಕ್ಷೆ ಮಾಡಬೇಕು ಅಂತ. ಅದಕ್ಕೆ ಆಚಾರ್ಯರ ಮೇಲೆ ಪರೀಕ್ಷೆ. ಏನು ಪರೀಕ್ಷೆ ಅಂದ್ರೆ ಅವನಿಗೆ ಗೊತ್ತಿತ್ತು ಎಲ್ಲ ಕಡೆ ಒಂದು ಮಧ್ವಾಚಾರ್ಯರ ಬಗ್ಗೆ ಒಂದು ವೈರಲ್ ಆಗಿ ಸುದ್ದಿ, ಇವರು ಭೋಗ್ತಾ ಇದ್ದಾರೆ ಅಂತ. ಅಂದ್ರೆ ಇವರು ತುಂಬಾ ತಿಂತಾರೆ. ಬಂಡಿಯನ್ನವನು ಉಂಡಿತು ಕೂಸು ಅಂತ. ಇವರು ತುಂಬಾ ಭೋಗ್ತಾ ಇದ್ದಾರೆ, ಜಬರ್ದಸ್ತ್ ಊಟ ಮಾಡ್ತಾರೆ. ಹಾಗಾಗಿ ಆಚಾರ್ಯರನ್ನ ಏನ್ ಮಾಡ್ಬೇಕು? ಪರೀಕ್ಷೆ ಮಾಡಬೇಕು ಅಂತ ಆ ಗೃಹಸ್ಥ ಏನ್ ಮಾಡಿದ? ಭಿಕ್ಷೆ ಹಾಕಿದ. ಒಳ್ಳೆ ಊಟ ಆಯ್ತು. ಅಚ್ಯುತ ಪರೀಕ್ಷಾಚಾರ್ಯರು ಜೊತೆಗಿದ್ದಾರೆ. ಊಟ ಒಳ್ಳೆ ಊಟ ಮಾಡೋದು ಕೂಡ ಅದು ಒಂದು ದೇವರು ಕೊಟ್ಟ ವರ. ಕೆಲವರು ಊಟನೇ ಹೋಗುದಿಲ್ಲ, 1-4 ತೂತು ಊಟ ಮಾಡಿ ಅಂತ ಹೇಳ್ತಾರೆ. ಕೆಲವರಂತೂ ಬಕೆಟ್ ಗಡ್ಲೆ ಸಾರು, ಬಕೆಟ್ ಗಡ್ಲೆ ಅನ್ನ ಊಟ ಮಾಡ್ತಾರೆ. ಸತ್ಯಪ್ರಬೋಧರ ಕಾಲಕ್ಕೆ ಒಬ್ಬರಿದ್ರು, ಬಾಗಲಕೋಟೆಯಲ್ಲೋ ಇಲ್ಲಿ ಒಂದು ಕಡೆ ಒಬ್ಬರಿದ್ರು, ಧಾರವಾಡದಲ್ಲಿ. ಸ್ವಾಮಿಗಳೇ ಸ್ವತಃ ಬಂದು ಎಲ್ಲ ಜಬರ್ದಸ್ತ್ ಭಾರಿ ಊಟ ಆಯ್ತು. ಅವನು ಭಾರಿ ಅಂದ್ರೆ ಭಾರಿ ಊಟ ಆಯ್ತು. ಭಾರಿ ಊಟ ಆದ್ಮೇಲೆ ಒಂದು ಬಕೆಟ್ ಪಾಯಸ, 50 ಏನೋ ಉಂಡಿ, ಒಂದು ಬಕೆಟ್ ಪಾಯಸ 50 ಉಂಡಿ ಸ್ವತಃ ಸ್ವಾಮಿಗಳು ಹಾಕಿದಾರ ಅಂತ. ಅದೆಲ್ಲ ತಿನ್ನಂತವನು ಎಲ್ಲ ಅದರ ಸ್ವಹಾಕಾರ ಮಾಡಿದ. ಅಂದ್ರೆ ಅವ್ರು ಸ್ವಾಮಿಗಳು ಹೇಳಿದ್ರಂತೆ, 1 ಉಂಡಿಗೆ 1 ರೂಪಾಯಿ ಅಂತ ಹೇಳಿದ್ರಂತೆ. ಆ ಟೈಮಿಗೆ, ಆ ಕಾಲಕ್ಕೆ 1 ರೂಪಾಯಿಗೆ ಬೆಲೆ ಇತ್ತಲ್ಲ, ಈಗ ರೂಪಾಯಿಗೆ ಬೆಲೆ ಇಲ್ಲ. ಒಂದು ಉಂಡಿಗೆ 1 ರೂಪಾಯಿ ಅಂತ ಸ್ವಾಮಿಗಳು ಚಾಲೆಂಜ್ ಮಾಡಿ ಅವನಿಗೆ ಉಂಡಿ ತಿನ್ನಿಸಿದ್ರು ಅಂತ ಹೇಳ್ತಾರೆ. ಹೀಗೆ ಮತ್ತೆ ಅವರೇ ಆಗಿರ್ಬೇಕಾದ್ರೆ ಇನ್ನು ಇವ್ರು ಯಾರು? ಪೂರ್ಣಪ್ರಜ್ಞಾಚಾರ್ಯರು. ಅವರು ಒಳ್ಳೆ ಊಟ ಆಯಿತು, ಗುರುಗಳು ಊಟ ಮಾಡಿದರು. ಪೂರ್ಣಪ್ರಜ್ಞಾಚಾರ್ಯರು ಭಿಕ್ಷೆಯನ್ನ ಭೋಜನವನ್ನ ಮಾಡಿದ್ದಾರೆ. ಮಾಡಿದ ಮೇಲೆ ಆಗ ಆ ಗೃಹಸ್ಥ ಇದ್ದಾರಲ್ಲ, ಭಿಕ್ಷೆ ಮಾಡಿಸಿದ ಯಜಮಾನ ಪೂರ್ಣಪ್ರಜ್ಞಾಚಾರ್ಯರಿಗೆ ಹೇಳ್ತಾನೆ, ನಮ್ದೊಂದು ಪ್ರಾರ್ಥನೆ ಇದೆ, ನೀವು ನೆರವೇರಿಸಿಕೊಡ್ಬೇಕು. ಏನು? ಭೋಜನಾನಂತರ ಅಂತ ಹೇಳಿ ನಿಮ್ಮ ಸಲುವಾಗಿ, ಗುರುಗಳೇನಿಲ್ಲ, ಗುರುಗಳದ್ದು ಮುಗೀತು, ನಿಮ್ಮ ಸಲುವಾಗಿ ಅಂತ ಹೇಳಿ ಕೇರಳದ ಬಹಳ ಅದ್ಭುತವಾದ ಬಾಳೆಹಣ್ಣುಗಳಿವೆ. ಇಲ್ಲಿ ಬಾಳೆಹಣ್ಣಲ್ಲ, ಅದು ಕರ್ನಾಟಕ ಬಾಳೆಹಣ್ಣಲ್ಲ, ಕೇರಳದ ಬಾಳೆಹಣ್ಣುಗಳು ಈಗೂ ಸಿಗ್ತವೆ. ಈಗಲೂ ಹಂಗೆ ಸಿಗ್ತಾವೆ. ಇನ್ನು ಆವಾಗ ಕಾಲಕ್ಕೆ ಹೆಂಗೆ ಸಿಗ್ತಾವ ನೀವು ಗೆಸ್ ಮಾಡಿ. ಕೇರಳದ ಬಾಳೆಹಣ್ಣು ಅಂದ್ರೆ ಅದು ಒಂದೊಂದು ಬಾಳೆಹಣ್ಣು ಏನಿಲ್ಲ ಅಂದ್ರೂ 1 ಮೊಳ ಅಂತ ಇರ್ತದೆ, ಅಷ್ಟು ಉದ್ದದ ಬಾಳೆಹಣ್ಣುಗಳು, ಬಹಳ ಬೃಹತ್ತಾದ ಬಾಳೆಹಣ್ಣುಗಳು, ಸ್ವಾದಿಷ್ಟವಾದ ಬಾಳೆಹಣ್ಣುಗಳು. ಅದಕ್ಕೆ ನೀವು ಏನ್ ಮಾಡಬೇಕು? ಬಾಳೆಹಣ್ಣುಗಳನ್ನ ನೀವು ಸ್ವೀಕಾರ ಮಾಡಬೇಕು. ಮಧ್ವಾಚಾರ್ಯ ತರಿಸು ಅಂದ್ರೆ ಎಲ್ಲರೂ ಏನ್ ಅನ್ಕೊಂಡಿದ್ರು ಭಾವಶಃ ಅಂದ್ರೆ ಒಂದು 10-20 ಬಾಳೆಹಣ್ಣು ತಿನ್ಬೋದು ಅಂತ. ಅವ ಎಷ್ಟು ತರಿಸಿದ್ದಾನೆ? ಅವ ಗೃಹಸ್ಥ ಮಧ್ವಾಚಾರ್ಯರ ಸಲುವಾಗಿ ಒಂದೊಂದು ಬಾಳೆಹಣ್ಣು ಎಷ್ಟಿದೆ, ಗಾತ್ರ ಎಷ್ಟಿದೆ ನಿಮ್ಗೆ ಹೇಳಿದ್ದೇನೆ. ಎಷ್ಟು ತರಿಸಿದ ಅಂತಂದ್ರೆ, ಭಿಕ್ಷಾವಸಾನೆ 200 ಫಲೈ ವ್ಯೂಢೈ ಪ್ರಭುಕ್ತೈ ಪರಿಪೂರಿತೆ ಪಿತೆ ತನೂದರೇ ನಾಸ್ತಿ ಗರಿಷ್ಠತಾ ಕಥಂ ಸಚಿತ್ತ ಸತ್ಯಂ ವದತಾದ್ಭವಾನಿಧಿ. ಭಿಕ್ಷಾವಸಾನೆ, ಭಿಕ್ಷಾವಸಾನೆ ಅಂದ್ರೆ ಭಿಕ್ಷೆ ಮುಗಿದ ಮೇಲೆ, ಊಟ ಆದಮೇಲೆ, ಭೋಜನ ಆದಮೇಲೆ ಆ ಗೃಹಸ್ಥ ತರಿಸಿಕೊಟ್ಟಿದ್ದಾನೆ ಮಧ್ವಾಚಾರ್ಯರ ಮುಂದೆ. ಯಾ ಫಲಿನೀರ್ಯಾ ಹಾ ಫಲ ಪುಷ್ಪಾಯಾಶ್ಚ ಪುಷ್ಪಿಣೀ
ಬಾಳೆಹಣ್ಣು 10-20 ಅಲ್ಲ, ದ್ವಿಶತಾಧಿಕೈ ಫಲೈ. ಎರಡು ದ್ವಿ ಅಂದ್ರೆ 2, ಶತ ಅಂದ್ರೆ 100, ಶತಕದ್ದು 2 ಅಂದ್ರೆ 200ಕ್ಕಿಂತಲೂ ಹೆಚ್ಚು, 300, 400 ಅಂತ. 200ಕ್ಕಿಂತಲೂ ಹೆಚ್ಚು ಅಂದ್ರೆ 106 ಮಂದಿ ಅಂದ್ರೆ ಏನು, 200, 300 ಅಂತ. 200ಕ್ಕಿಂತಲೂ ಹೆಚ್ಚು ಅಂದ್ರೆ 400, 500 ಬಾಳೆಹಣ್ಣುಗಳನ್ನ, ಬಾಳೆಹಣ್ಣಿನ ಗೊನೆಗಳನ್ನ ಇಟ್ಟಾలి. ಯಾರ ಮುಂದೆ? ಮಧ್ವಾಚಾರ್ಯರ ಮುಂದೆ. ಇವರು ಬಾಜುಕ್ ಇವರು ಇದ್ದಾರೆ, ಯಾರು ಅವ್ರ ಗುರುಗಳಿದ್ದಾರೆ, ಅಚ್ಯುತ ಪರೀಕ್ಷಾಚಾರ್ಯರು ಇದ್ದಾರೆ. ಅವರಿಗೂ ಕ್ಯೂರಿಯಾಸಿಟಿ, ಈ ನಮ್ಮ ಶಿಷ್ಯ ಏನ್ ಮಾಡ್ತಾನೆ, ಇಷ್ಟೋ ತನಕ ಚಲೋ ಊಟ ಮಾಡಿದ, ಈಗೇನ್ ಮಾಡ್ತಾನೆ ಅವನು ಅಂತ ಅವರಿಗೆ ಕುತೂಹಲ. ಆವಾಗ ಆ ಗೃಹಸ್ಥ ಆ ಬಾಳೆಹಣ್ಣಿನ ರಾಶಿಗಳನ್ನ ತಂದಿಟ್ಟ ಆಚಾರ್ಯನ ಮುಂದೆ, ಪೂರ್ಣ ಪ್ರಜ್ಞಾಚಾರ್ಯನ ಮುಂದೆ ತಂದಿಟ್ಟ. ಅದೇನಾಯ್ತು ಅಂದ್ರೆ, ಅದು ಅವನು ನೋಡುವ ಕ್ಷಣದಲ್ಲಿ, ನೋಡುವ ಮಾತ್ರದಲ್ಲಿ ಎಲ್ಲ ಬಾಳೆಹಣ್ಣುಗಳು ಮಧ್ವಾಚಾರ್ಯರ ಹೊಟ್ಟೆಯನ್ನು ಸೇರಿತು. ಸ್ವಾಹಾಕಾರ ಮಾಡಿದ್ರು. ಪ್ರಾಣಾಯ ಸ್ವಾಹ, ಅವರೇ ಅಲ್ಲ, ಅಪಾನಾಯ ಸ್ವಾಹ, ವ್ಯಾನಾಯ ಸ್ವಾಹ, ಉದಾನಾಯ ಸ್ವಾಹ, ಸಮಾನಾಯ ಸ್ವಾಹ. ಯಾರು ಇವರೆಲ್ಲ? ವಾಯುದೇವರು ಯಾರು? ಇವರೇ ಮಧ್ವಾಚಾರ್ಯ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ಆನಂದ ಭಾರತಿ ರಮಣ, ನೀನೇ ಶರ್ವಾದಿ ಗಿರ್ವಾಣಾದ್ಯಮರರಿಗೆ ಜ್ಞಾನಧನ ಪಾಲಿಪವರೇಣ್ಯ. ನಾನು ನಿರುತದಲ್ಲಿ ಏನೇನೆಸಗುವೆ, ಮಾನಸಾದಿ ಕರ್ಮ ನಿನಗೊಪ್ಪಿಸುವೆನು. ಪ್ರಾಣನಾಥ ಸಿರಿ ವಿಜಯ ವಿಠಲನ ಕಾಣಿಸಿಕೊಡುವುದು ಭಾನು ಪ್ರಕಾಶ. ಪವಮಾನ ಜಗದ ಪ್ರಾಣ ಸಂಘರೂಷಣ, ಒಂದೇ ವಂದ್ಯಂ ಸದಾನಂದಂ. ನೈವೇದ್ಯ ನಡೆಯಿತು ಮಧ್ವಾಚಾರ್ಯರದ್ದು. 2 ನೈವೇದ್ಯ ಆಯ್ತು ಅವತ್ತು. ಒಂದು ಭೋಜನದ ನೈವೇದ್ಯ, ಇನ್ನೊಂದು ಬಾಳೆಹಣ್ಣಿನ ನೈವೇದ್ಯ. ಅದು ಕೇರಳದಲ್ಲಿ ಆಯಿತು. ಆವಾಗ ಬಾಳೆಹಣ್ಣಿನ ರಾಶಿಗಳನ್ನೆಲ್ಲ ಆಚಾರ್ಯರು ಏನ್ ಮಾಡಿದ್ದಾರೆ? ಸ್ವಾಹಾಕಾರ ಮಾಡಿದ್ದಾರೆ. ಅವನು ಕೊಟ್ಟವನು ದಿಗ್ಭ್ರಾಂತನಾಗಿದ್ದಾನೆ. ಪಕ್ಕದಲ್ಲಿ ಕುಳಿತ ಗುರುಗಳು ಅವರು, ಈ ನಮ್ಮ ಶಿಷ್ಯ ಯಾರು ಇವರು, ಎಲ್ಲಿಂದ ಬಂದಿದ್ದಾರೆ, ಯಾವಾಗಿಂದ ಬಂದ್ರು ಇವರು ಅಂತ ಅವರಿಗೆ ಥಿಂಕಿಂಗ್, ಆಲೋಚನೆ ಅವರಿಗೆ ಶುರು ಆಗಿದೆ. ಆವಾಗ ಕೇಳಿಬಿಟ್ರು, ಎಲ್ಲರೆದುರಿಗೆ ಕೇಳಿಬಿಟ್ರು. ಅಷ್ಟು ತಿಂದ್ರು ಆಚಾರ್ಯರು. ಹೊಟ್ಟೆ ಮಾತ್ರ ತನೋದರೇ ನಾಸ್ತಿ ಗರಿಷ್ಠತಾ ಕಥಂ ಸುಚಿತ್ತ ಸತ್ಯಂ ವದತಾದ್ಭವಾನಿತಿ. ಶಿಷ್ಯರಿಗೆ ಕೇಳಿದ್ರು ಗುರುಗಳು, ಯಾರು ಅಚ್ಯುತ ಪ್ರೇಕ್ಷರು ಕೇಳಿದ್ರು, ಅಲ್ಲ ಮಧ್ವ ಪೂರ್ಣ ಪ್ರಜ್ಞಾಚಾರ್ಯರೇ, ನೀವು ತಿಂದ್ರಿ, ಬಾಳೆಹಣ್ಣು ಹೋಗೇ ಹೋಯ್ತು ಒಳಗಡೆ, ನಿಮ್ ಲಿವರ್ ಸಿಸ್ಟಮ್ ಏನ್ ಆಗಲೇ ಇಲ್ಲಲ್ಲ, ಲಿವರ್ ಹಂಗೆ ಇದೆಯಲ್ಲ, ಒಳಗಡೆ ಹೊಟ್ಟೆಯ ಏನೋ ಒಂದು ಉದರಕ್ಕೆ ಸಂಬಂಧಪಟ್ಟಿರುವ ಕರಳು, ಇವರ ದೊಡ್ಡ ಕರಳು, ಸಣ್ಣ ಕರಳು, ಅವೆಲ್ಲ ಯಥಾ ಪ್ರಕಾರ ಹಂಗೆ ಇವೆಯಲ್ಲ, ಏನು ಉಬ್ಬು ತಗ್ಗು ಏನಾಗೇ ಇಲ್ಲಲ್ಲ, ಅದು ಹೆಂಗಿದೆ ಹಂಗೆ ಇದೆಯಲ್ಲ, ಹೆಂಗಾಯ್ತದು, ಹೆಂಗಿದೆ ಅದು ಹೆಂಗೆ ಅಂತ ಗುರುಗಳು ಪ್ರಶ್ನೆ ಮಾಡಿದರೆ, ಅದಕ್ಕೆ ನಿಮ್ಗೆ ಎಂಥ ಹೊಟ್ಟೆ ಅದು ಅಂತ ಪ್ರಶ್ನೆ ಮಾಡಿದರೆ, ಅದಕ್ಕೆ ಆಚಾರ್ಯರು ಉತ್ತರ ಕೊಟ್ಟರು, ಗುರುಗಳೇ, ಅದು ಯಾರೋ ಲೋಕದಲ್ಲಿರುವ ಕಾಂಜಿ ಪಿಂಜಿ ಜನರ ಹೊಟ್ಟೆ ಅಲ್ಲ, ಅದು ನನ್ನ ಹೊಟ್ಟೆ ಒಳಗೆ ಎಲ್ಲರ ಹೊಟ್ಟೆಯಲ್ಲಿ, ಪ್ರಾಯ ಏನು ನಿಜವಾಗ್ಲು ಎಲ್ಲರ ಹೊಟ್ಟೆಯಲ್ಲಿ ಒಂದು ಇರ್ತದೆ, ಏನು ಅಗ್ನಿ ಇರ್ತದೆ. ಏನ್ ಕರೀತಾರೆ ಅದಕ್ಕೆ? ಜಠರಾಗ್ನಿ ಅಂತ ಕರೀತಾರೆ. ಆ ಜಠರಾಗ್ನಿ ಏನ್ ಮಾಡ್ತದೆ? ಅದೇ ಕೆಲಸ ಮಾಡೋದು. ಮತ್ತೆ ಮುಂಜಾನೆಯಿಂದ ರಾತ್ರಿಯವರೆಗೆ ಏನೇನೋ ಹೊಟ್ಟೆಯ ಒಳಗೆ ಹೋಗ್ತದೆ ಅದನ್ನೆಲ್ಲ ಕರಗಿಸೋದು, ಡೈಜೆಷನ್ ಮಾಡೋದು ಅಗ್ನಿನೇ ಮಾಡ್ತದೆ. ಅಗ್ನಿಯ ಕೆಲಸ ಅದು. ನಮಗೂ ಆಶ್ಚರ್ಯ ಆಗ್ತದೆ ನೋಡಿ, ಮುಂಜಾನೆಯಿಂದ ಎಷ್ಟು ಒಳಗೆ ಹೋಗ್ತದೆ. ಅವಲಕ್ಕಿಗೆ ಏನು ಜಾಗ ಇರ್ತದೆ ಅಲ್ಲಿ, ಚುರುಮುರಿಗೆ ಏನು ಜಾಗ ಇರ್ತದೆ, ಬೇಸನ್ ಉಂಡಿಗೆ ಏನು ಜಾಗ ಇರ್ತದೆ, ಪಕ್ಕದ ಮನೆ ಯಾರಾದ್ರಲ್ಲಿ ಹೋದ್ರೆ ಕೋಸಂಬರಿ ಪಾನಕ ಕೊಟ್ಟರೆ ಅದಕ್ಕೂ ಒಂದು ಜಾಗ ಇರ್ತದೆ. ಇನ್ನು ಹೊರಗಡೆ ಹೋದ್ರೆ ಒಂದು ಪಾನಿಪುರಿಗಂತೂ ದೊಡ್ಡ ಹೊಟ್ಟೆ ಆಗ್ಬಿಡ್ತದೆ. ಈಗಿನ ಮಕ್ಕಳಿಗೆ ಪಾನಿಪುರಿ ಮತ್ತೆ ಮ್ಯಾಗಿಗಳು, ನೂಡಲ್ಸ್ಗಳು ಅದಂತೂ ಉದ್ದುದ್ದ ಇರ್ತದೆ. ಅದು ಹುಳಗಳಿದ್ದಂಗೆ, ಮಳೆ ಹುಳಗಳು ಒಳಗೆ ಹೋಗೇ ಹೋಗ್ತದೆ. ಎಲ್ಲ ತಿಂತಾರೆ. ಅದು ಹೇಗೆ ಹೋಗ್ತದೋ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿರೋದಲ್ಲ, ಹಂಗೆ ಹೋಗ್ಬಿಡ್ತದೆ ಒಳಗಡೆ. ಹಾಗೆ ಅದೆಷ್ಟು ಹೊಟ್ಟೆ, ದೊಡ್ಡ ಹೊಟ್ಟೆ, ಅದು ಬಕಾಸುರನೋ ಬಂದ್ನೋ ಏನೋ ಅನ್ನೋ ಹಂಗಿರ್ತದೆ. ಅಷ್ಟು ದೊಡ್ಡ ಹೊಟ್ಟೆ ಆಗ್ಬಿಡ್ತದೆ. ಹೇಗಾಯ್ತು? ಅದೇ ಅಷ್ಟು ಅದೆಲ್ಲ ಒಳಗೆ ಹೋಗಿದ್ದು ಏನಾಗಬೇಕು? ಅಲ್ಲೇ ಕೂತ್ರೆ ಏನಾಗ್ತದೆ? ಮತ್ತೆ ಕೂತ್ರೆ ಮರುದಿವಸ ಕೈಲಾಸ ಯಾತ್ರೆ ಮಾಡ್ಬೇಕಾಗ್ತದೆ. ಅದು ಕರಗಬೇಕಾಗ್ತದೆ. ಕರಗಬೇಕು ಅಂದ್ರೆ ಅದಕ್ಕೇನ್ ಬೇಕು? ಅಗ್ನಿ ಬೇಕಾಗ್ತದೆ.
ದೇವರು ಏನ್ ಮಾಡಿದ್ದಾನೆ, ಪ್ರಾಣದೇವರಿಗೆ ಆರ್ಡರ್ ಮಾಡಿದ್ದಾನೆ, ನೀನೇ ಅಗ್ನಿಯಾಗಿ ಪ್ರಾಣಾಗ್ನಿಯಾಗಿ ನಿಂತುಕೊಂಡು ಅದನ್ನು ಡೈಜೆಷನ್ ಮಾಡು ಅಂತ ವಾಯುದೇವರಿಗೆ ಹೇಳಿದ್ದಾರೆ. ವಾಯುದೇವರ ಕೆಲಸ ಮಾಡ್ತಾರೆ, ಹೊಟ್ಟೆ ಹೊಡ್ಕೊಂಡು ವಾಯುದೇವ ಕೆಲಸ ಮಾಡ್ತಾರೆ. ಹಾಗಾಗಿ ಎಲ್ಲರ ಹೊಟ್ಟೆಯಲ್ಲಿ ಸಣ್ಣ ಪ್ರಮಾಣದಲ್ಲಿ ಇರ್ತದೆ ಅಗ್ನಿ, ಸಣ್ಣ ಪ್ರಮಾಣ. ಸೈನ್ಸು ಹೇಳಿದೆ ಎಷ್ಟು ಪ್ರಮಾಣದಲ್ಲಿ ಅಗ್ನಿ ಇರ್ತದೆ ಅಂತ. ಸ್ವಲ್ಪ ಏನಾದರೂ ಒಂದು ಮಿಲಿ ದೊಡ್ಡದಿದ್ರೆ ಅವಾಗ ಅವನೇನ್ ಮಾಡ್ತಾನೆ, ಅಂಥವನಾದವನು ಹೆಚ್ಚು ಹೆಚ್ಚು ಊಟ 10 ಬಕ್ರಿ ತಿಂದೆ, 20 ಬಕ್ರಿ ತಿಂದೆ ಇದೆಲ್ಲ ಇರ್ತದಲ್ಲ, ಅದೇನೋ ಸಿಸ್ಟಮ್ ಏನದು, ಅಗ್ನಿಯ ಸ್ವಲ್ಪ ಸೈಜ್ ಜಾಸ್ತಿ ಇರ್ತದೆ. ಅಗ್ನಿಯ ಸೈಜ್ ಜಾಸ್ತಿ, ಸ್ವಲ್ಪ ಜಾಸ್ತಿ ಇದ್ರೆ ಜಾಸ್ತಿ ಹೋಗ್ತದೆ. ಅಗ್ನಿ ಕಮ್ಮಿ ಇದ್ರೆ ಅದಕ್ಕೊಂದು ರೋಗ ಅಂತಾರೆ. ಅದಕ್ಕೇನಂತಾರೆ, ಅಗ್ನಿ ಸಣ್ಣದಿದ್ರೆ, ಅಗ್ನಿ ಮಂದ ಇದ್ರೆ ಅದಕ್ಕೇನಂತಾರೆ, ಅಗ್ನಿಮಾಂದ್ಯ ಅಂತ ಕರೀತಾರೆ. ಅಗ್ನಿಮಾಂದ್ಯ ಇದ್ದಾಗ ಏನಾಗೋದಿಲ್ಲ ಅವನಿಗೆ, ಅವಾಗ ಡೈಜೆಷನ್ ಆಗೋದಿಲ್ಲ, ಊಟ ಹೋಗೋದಿಲ್ಲ. ಅಗ್ನಿಮಾಂದ್ಯ ಆಯ್ತು ಅಂದ್ರೆ ಅರ್ಥ ಏನೋ ಗೊತ್ತೇನೋ, ಅರ್ಥ ಏನು, ಅವನ ಹತ್ರ ಬಂದಿದ್ದಾನೆ ಅಂತ ಅರ್ಥ. ಇನ್ನು ಕೆಲಸ ಮುಗಿಯಿತು, ಇಲ್ಲಿಯ ಭೂಲೋಕದ ಋಣ ಮುಗಿಲಿಕ್ಕೆ ಬಂದಿದೆ ಅಂತ ಅರ್ಥ. ಹಾಗಾಗಿ ಹಾಗೆ ಇದೊಂದು ಅಗ್ನಿಗಳು, ತುಂಬಾ ಅಗ್ನಿಗಳಿವೆಲ್ಲ ಮೊಬೈಲ್ ಎಂಬ ಅಗ್ನಿಗಳೇನಿವೆ, ದೊಡ್ಡ ದೊಡ್ಡ ಅಗ್ನಿಗಳು. ಆ ಅಗ್ನಿಗಳ ಮುಂದೆ ಹೊಟ್ಟೆ ಅಗ್ನಿ ಏನೂ ಇರುವುದಿಲ್ಲ, ಅಷ್ಟು ದೊಡ್ಡ ಅಗ್ನಿ ಇರ್ತದೆ. ಹೀಗೆ ಎಲ್ಲರ ಹೊಟ್ಟೆಯಲ್ಲಿ ಸಣ್ಣ ಸಣ್ಣ ಪ್ರಮಾಣದ ಹೊಟ್ಟೆ ಜಾಠರಾಗ್ನಿ ಇದ್ರೆ ಆಚಾರ್ಯರು ಹೇಳ್ತಾರೆ, ಗುರುಗಳೇ ನೀವು ಕೇಳಿದ್ರಲ್ಲ ಹೇಗಾಯಿತು, ನನ್ನ ಹೊಟ್ಟೆಯಲ್ಲಿಯೂ ಒಂದು ಅಗ್ನಿ ಇದೆ, ಅದು ಎಷ್ಟಿದೆ ಅಂತಂದ್ರೆ ಅಂಗುಷ್ಠ ಮಾತ್ರಂ ಜಠರೇ ಪ್ರತಿಷ್ಠಿತಂ ಜಾಜ್ವಲ್ಯಮಾನಂ ಮಮ ಜಾತ ವೇದಸಂ ನಿತ್ಯಂ ಹಿತಂ ವಿಶ್ವದಹಂಚ ವಿತ್ತತಂ ವಿಶ್ವೇಶ ಚೇತಾ ಇತಿ ಸೋಬ್ರವೀತದ. ಸುಮಧ್ವವಿಜಯ ಅಂದ್ರೆ ಅದು ಮಂತ್ರ, ಅದು ಅಮೃತ. ನೀವು ಕುಂಭಮೇಳಕ್ಕೆ ಹೋಗ್ಲಿಕ್ಕಾಗಿಲ್ಲ, ಸ್ನಾನ ಮಾಡ್ಲಿಕ್ಕಾಗಿಲ್ಲ ಅಂದ್ರೆ ಮನೆಯಲ್ಲಿ ಕುಳಿ ಸುಮಧ್ವವಿಜಯ ಪಾರಾಯಣ ಮಾಡಿಬಿಟ್ರೆ ಕುಂಭ ಸ್ನಾನ ಮಾಡಿದ ಪುಣ್ಯ ಬರ್ತದೆ. ನಮ್ಮ ಪಾಂಡುರಂಗಾಚಾರ್ಯ ಮಾಡ್ತಾ ಇದ್ದಾರೆ ಸುಮಧ್ವವಿಜಯ ಶ್ಲೋಕ ನಿತ್ಯ ಸರ್ಗ ಪಾರಾಯಣ ಮಾಡ್ತಾ ಇದ್ದಾರೆ. ಹಂಗಾಗಿ ಇದು ಈ ಮನೆಯಲ್ಲಿ ಕುಂಭ ಸ್ನಾನದ ಪುಣ್ಯ ಬರ್ತದೆ ಅಂತ ಇಟ್ಕೊಳ್ಳಿ. ಅಂದ್ರೆ ಯಾರ್ಯಾರು ಸುಮಧ್ವವಿಜಯ ಪಾರಾಯಣ ಮಾಡಿದರೆ ಏನಾಗ್ತದೆ, ಅದು ಅಷ್ಟು ಪುಣ್ಯ ಬರ್ತದೆ. ಸುಮಧ್ವವಿಜಯಕ್ಕೆ ಅಷ್ಟು ತಾಕತ್ತಿದೆ, ಅಷ್ಟು ಶಕ್ತಿ ಇದೆ, ಅಷ್ಟು ಸಾಮರ್ಥ್ಯ ಇದೆ. ಎಷ್ಟೋ ಜನರು ಸುಮಧ್ವವಿಜಯದ ಮೇಲೆ ವಿಶ್ವಾಸ ಇಟ್ಟು, ಭಕ್ತಿ ಇಟ್ಟು, ಆದರ ಇಟ್ಟು ಉದ್ಧಾರ ಆಗಿಬಿಟ್ಟಿದ್ದಾರೆ. ಯಾಕಂದ್ರೆ ಪ್ರಾಣದೇವರಲ್ಲ, ಮಧ್ವವಿಜಯ ಅಂದ್ರೆ ಅದು ಆಕ್ಸಿಜನ್, ಸುಮಧ್ವವಿಜಯ ಅಂದ್ರೆ ಪ್ರಾಣ ಸೂತ್ರ. ಸುಮಧ್ವವಿಜಯ ಅಂತಂದ್ರೆ ಅದು ಒಂದು ಎನರ್ಜಿ. ಹಂಗಾಗಿ ನೋಡಿ, ಬೇರೆ ಇಷ್ಟೆಲ್ಲ ಆಚಾರ್ಯಗಳಿದ್ದಾರೆ, ಅವ್ರದ್ದು ವಿಜಯ ಗ್ರಂಥಗಳಿವೆ, ಆದರೆ ಪಾರಾಯಣದಲ್ಲಿ ಇಲ್ಲ, ಪಾರಾಯಣ ಪದ್ಧತಿ ಇಲ್ಲ. ಆದರೆ ದ್ವೈತ ಮತ ಪ್ರತಿಷ್ಠಾಪನಾಚಾರ್ಯರಾಗಿರುವಂತಹ ಜಗದ್ಗುರುಗಳಾಗಿರುವಂತಹ ಮಧ್ವಾಚಾರ್ಯರ ಏನೋ ವಿಜಯ ಗ್ರಂಥ ಇದೆ, ಅದು ಏನಿದೆ ನಮ್ಮಲ್ಲಿ ಪಾರಾಯಣಕ್ಕೆ ಅಂತ ಇದೆ. ಅದು ನಮ್ಮೆಲ್ಲರ ಭಾಗ್ಯ, ಸೌಭಾಗ್ಯ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ ಅಂತ. ಸುಮಧ್ವವಿಜಯ ಶ್ರವಣ ಮಾಡೋದೇ ಒಂದು ಪುಣ್ಯ, ಹೇಳೋದು ಒಂದು ಪುಣ್ಯ, ಕೇಳೋದು ಒಂದು ಪುಣ್ಯ. ಅದ ಹೇಳೋ ಚಂದ ಹೇಳಬೇಕು, ಚಂದ ಮಾಡಿ ಹೇಳಬೇಕು. ಅಂಗುಷ್ಠ ಮಾತ್ರಂ ಜಠರೇ ಪ್ರತಿಷ್ಠಿತಂ ಜಾಜ್ವಲ್ಯಮಾನಂ ಮಮ ಜಾತ ವೇದಸಂ ನಿತ್ಯಂ ಹಿತಂ ವಿಶ್ವದಹಂಚ ವಿತ್ತತಂ ವಿಶ್ವೇಶ ಚೇತಾ ಇತಿ ಸೋಬ್ರವೀತದಾ. ಆಚಾರ್ಯರು ಹೇಳಿದ್ರು ತಮ್ಮ ಗುರುಗಳಿಗೆ, ಗುರುಗಳೇ ನೀವೇನ್ ಭಾವಿಸಿದ್ರಲ್ಲ, ನೀವು ಪ್ರಶ್ನೆ ಮಾಡಿದ್ರಲ್ಲ ಹೇಗಾಯ್ತು ಅಂತ. ಗುರುಗಳೇ, ನನ್ನ ಹೊಟ್ಟೆಯಲ್ಲಿ ಒಂದು ಅಗ್ನಿ ಇದೆ, ಎಷ್ಟಿದೆ ಗೊತ್ತಾ, ಗಾತ್ರ ಎಷ್ಟು ಗೊತ್ತಾ, ಅಂಗುಷ್ಠ ಮಾತ್ರಂ. ಅಂಗುಷ್ಠ, ಯಾರ ಅಂಗುಷ್ಠ? ಹೆಬ್ಬರಳು. ಯಾರ ಹೆಬ್ಬರಳು? ಮಧ್ವಾಚಾರ್ಯರ ಅವ್ರದೇ ಹೆಬ್ಬರಳು, ನಿಮ್ಮ ಹೆಬ್ಬರಳಲ್ಲ. ಮತ್ತೆ ಅದೆಲ್ಲ ಯಾವ್ದಕ್ಕೆ ಸಾಲ್ತದ? ನನ್ನ ಹೆಬ್ಬರಳಿನಷ್ಟು ಒಳಗಡೆ ಅಗ್ನಿ ಇದೆ. ಅದೇನ್ ಮಾಡ್ತದೆ? ಅಯ್ಯೋ 100 ಬಾಳೆಹಣ್ಣು, 500 ಬಾಳೆಹಣ್ಣು, ಅದೆಲ್ಲ ಏನಾಯ್ತು? ಅದು ಆಫ್ಟರ್ ಆಲ್ ಅದು ಯಾವುದು ಕೆಲಸಕ್ಕೆ ಬರೋದಿಲ್ಲ. ನನ್ನ ಒಳಗಿರುವ ಅಗ್ನಿ ಕೆಲಸ ಏನು ಮಾಡ್ತದೆ ಅಂದ್ರೆ ವಿಶ್ವದಹಂಚ ವಿತ್ತತಂ. ಗುರುಗಳೇ, ನನ್ನ ಒಳಗಿರುವ ಅಗ್ನಿ ಜಗತ್ತನ್ನೇ ನುಂಗ್ತದೆ. ಜಗತ್ತನ್ನ ಹಲವು ಜೀವನವ ಒಂದೆಲೆ ನುಂಗಿತು. ಎಲ್ಲವನ್ನೂ ನುಂಗೋದು ಪ್ರಾಣದೇವರು, ಪ್ರಾಣದೇವರನ್ನು ನುಂಗೋದು ವಿಷ್ಣು ನಾರಾಯಣ. ಗೊತ್ತಾಯ್ತಾ?
ಎಲ್ಲರನ್ನ ಯಾರು ನುಂಗ್ತಾರೆ? ಪ್ರಾಣದೇವರು ನುಂಗ್ತಾರೆ. ಪ್ರಾಣದೇವರನ್ನು ಯಾರು ಸ್ವಹಾಕಾರ ಮಾಡ್ತಾರೆ? ವಿಷ್ಣು ಸ್ವೀಕಾರ ಮಾಡ್ತಾನೆ. ಅದರಿಂದ ಆಭಾಸಕಃ ಅಸ್ಯ ಪವನಃ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ವಿಷ್ಣುವಿಗೆ ಸಾಕ್ಷಾತ್ ಪ್ರತಿಬಿಂಬ, ಬಿಂಬ ವಿಷ್ಣು, ಅವನಿಗೆ ಪ್ರತಿಬಿಂಬರು ಯಾರು? ಮುಖ್ಯ ಪ್ರಾಣದೇವರು. ಆಭಾಸಕಃ ಅಸ್ಯ ಪವನಃ ಅಂತ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ್ದಾರೆ. ಹಾಗಾಗಿ ಜಗತ್ತನ್ನೇ ಚಿತ್ರಾನ್ನ ಮಾಡಿ ತಿನ್ನುವಂತಹ ಒಂದು ಅಗ್ನಿ ನನ್ನ ಹೊಟ್ಟೆಯ ಒಳಗೆ, ನನ್ನ ಉದರದೊಳಗೆ ಇದೆ ಅಂತ ಮಧ್ವಾಚಾರ್ಯರು ಹೇಳಿದಾಗ ಎಲ್ರಿಗೂ ಆಶ್ಚರ್ಯ ಆಯಿತು. ಮತ್ತೆ ಇಷ್ಟು ಹೀಗಿದ್ದ ಮೇಲೆ ಒಂದು ಹುರುಳಿಕಾಳು ಬುಟ್ಟಿ ತಿಂದದ್ದು ಅದೇನು ಆಶ್ಚರ್ಯವೇ ಅಲ್ಲ. ನಿನ್ನೆ ಹುರುಳಿ ತಿಂದದ್ದಾಯ್ತು, ಇವತ್ತು ಬಾಳೆಹಣ್ಣು ತಿಂದದ್ದಾಯ್ತು. ತಾತ್ಪರ್ಯ ಬಾಲ್ಯದಲ್ಲಿರುವಾಗಲೂ ಕೂಡ ಆಚಾರ್ಯರು ತಮ್ಮ ತಾಕತ್ತು ಏನು ಅನ್ನೋದನ್ನ ತೋರಿಸಿದ್ದಾರೆ. ಹಾಗೆ ಈಗಲೂ ಕೂಡ ಸನ್ಯಾಸ ಸ್ವೀಕಾರ ಆದಮೇಲೂ ಕೂಡ ತಮ್ಮ ಶಕ್ತಿ ಏನು, ತಮ್ಮ ಪರಾಕ್ರಮ ಏನು ಅನ್ನೋದನ್ನ ಎಲ್ಲ ಕೇರಳದಲ್ಲೇ ನಡೆದಿದ್ದಲ್ಲ. ವಿಷ್ಣುಮಂಗಲ ಕ್ಷೇತ್ರ, ಅಲ್ಲಿ ವಿಷ್ಣುವಿನ ದೇವಾಲಯದಲ್ಲಿ ಎಲ್ಲ ಸಭಾಸದರು, ವಿದ್ವಾಂಸರುಗಳು ಮತ್ತೆ ಮಹಾ ಸಭಿಕರುಗಳು, ಆಡಿಯನ್ಸ್ ಅವರೆಲ್ಲರ ಮುಂದೆ ನಡೆದು ಹೋದ ಘಟನೆ. ಆ ನಡೆದು ಹೋದ ಘಟನೆಯನ್ನ, ಇತಿಹಾಸವನ್ನ ನಾರಾಯಣ ಪಂಡಿತಾಚಾರ್ಯ ಮಾಡಿದ್ದಾರೆ, ಇಲ್ಲಿ ದಾಖಲೆ ಮಾಡಿದ್ದಾರೆ. ಇವೆಲ್ಲ ದಾಖಲೆ. ಆಕ್ಚುಲಿ ಸುಮಧ್ವ ವಿಜಯ ಅಂದ್ರೆ ಅದೇನೋ ಒಂದೊಂದು ಕಾವ್ಯ ಅಲ್ಲ, ಬರೇ ಕಾವ್ಯ ಅಲ್ಲ, ಏನದು ಐತಿಹಾಸಿಕ ಕಾವ್ಯ ಅಂತ. ಇತಿಹಾಸ, ನಡೆದು ಹೋದ ಇತಿಹಾಸಗಳನ್ನ ಕಾವ್ಯಮಯವಾಗಿ ವರ್ಣನೆ ಮಾಡಿದವರು ನಾರಾಯಣ ಪಂಡಿತಾಚಾರ್ಯರು. ಇಂತಹ ಆಚಾರ್ಯರು ಎಲ್ಲಿ ದಕ್ಷಿಣ ಭಾರತದಲ್ಲಿ ಎಲ್ಲ ದೇವಾಲಯಗಳಿಗೆಲ್ಲ ಹೋಗಿ ತೀರ್ಥಕ್ಷೇತ್ರಗಳನ್ನೆಲ್ಲ ದರ್ಶನ ಮಾಡಿ, ಅಲ್ಲಿರುವ ತೀರ್ಥಗಳೇನಿವೆ ಅಲ್ಲೆಲ್ಲ ಸ್ನಾನ ಮಾಡಿ, ಆ ತೀರ್ಥಗಳನ್ನ ಸ್ನಾನ ಮಾಡೋದರಿಂದ, ಮಧ್ವಾಚಾರ್ಯರು ಸ್ನಾನ ಮಾಡೋದರಿಂದ, ನಾವು ಸ್ನಾನ ಮಾಡಿದ್ರೆ ಈಗ ಕಾವೇರಿಗೆ ಹೋಗ್ತೇವೆ, ತುಂಗಭದ್ರೆಗೆ ಹೋಗ್ತೇವೆ, ನಾವು ಸ್ನಾನ ಮಾಡ್ತೇವೆ, ಏನಾಗ್ತದೆ? ನಮ್ದು ಪಾಪ ಪರಿಹಾರ ಆಗ್ತದೆ ಅಲ್ವಾ? ನಾವು ಮಾಡೋದರಿಂದ ಕಾವೇರಿ ತುಂಗಭದ್ರಾ ತೀರ್ಥಗಳ ಸ್ನಾನದಿಂದ, ಅವುಗಳ ಸಂಗಮದಿಂದ ನಮ್ಮ ಪಾಪ ಪರಿಹಾರ ಆಯ್ತು. ಆದ್ರೆ ಇಲ್ಲಿ ಹಾಗಲ್ಲ. ಮಧ್ವಾಚಾರ್ಯರು ಸ್ನಾನ ಮಾಡೋದರಿಂದ ತೀರ್ಥಗಳ ಪಾಪ ನಿವಾರಣೆ ಆಗ್ತದೆ. ಆಯ್ತಾ? ಯಾಕಂದ್ರೆ ತೀರ್ಥಗಳೆಲ್ಲ ಬೆಡ್ಕೊಳ್ತಾವಂತೆ ಮಧ್ವಾಚಾರ್ಯರಿಗೆ. ಆಚಾರ್ಯರೇ, ಈ ಕೋಟಿ ಜನ ಬಂದಿದ್ದಾರೆ, ಅವರೆಲ್ಲ ಬಂದು ನಮ್ಮ ಕಡೆ ಸ್ನಾನ ಮಾಡಿದ್ದಾರೆ. ಸ್ನಾನ ಮಾಡಿ ಏನೇನೋ ಪಾಪಗಳನ್ನೆಲ್ಲ ಏನ್ ಮಾಡಿದ್ದಾರೆ? ಬಿಟ್ಟು ಹೋಗಿದ್ದಾರೆ. ಅದು ತುಂಬಾ ಸ್ಟಾಕ್ ಆಗಿದೆ. ಏನ್ ಮಾಡ್ಬೇಕು ನಾವೀಗ? ಆ ಸ್ಟಾಕ್ ಆಗಿರುವಂತಹ ಪಾಪಗಳನ್ನ ಸುಟ್ಟು ಬೂದಿ ಮಾಡಬೇಕು, ನೀವೇ ಮಾಡಬೇಕು ಅಂತ ಹೇಳಿದಾಗ ಆಚಾರ್ಯರು ಏನ್ ಮಾಡಿದ್ರು? ಸ್ನಾನ ಮಾಡಿಬಿಟ್ರು. ನಾವು ಸ್ನಾನ ಮಾಡ್ತೇನೆ, ನಿಮ್ಮ ಸಲುವಾಗಿ ಮಾಡ್ತೇನೆ, ನನ್ನ ಸಲುವಾಗಿ ಅಲ್ಲ, ನಿಮ್ಮ ಸಲುವಾಗಿ ಮಾಡ್ತೇನೆ ಅಂತ ಹೇಳಿ ಗಂಗಾದಿ ನದಿಗಳಲ್ಲಿ ಆಚಾರ್ಯರು ಸ್ನಾನವನ್ನ ಮಾಡಿದ್ದರಿಂದ ಗಂಗಾದಿಗಳ ಒಳಗಿರುವಂತಹ ಪಾಪಗಳು ಏನಾಯ್ತು? ಸುಟ್ಟು ಭಸ್ಮ ಆಯ್ತು. ಅದರಿಂದ ನಮ್ಮ ಸ್ನಾನಕ್ಕೂ ಮಧ್ವಾಚಾರ್ಯರ ಸ್ನಾನಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ನಾವು ಸ್ನಾನ ಮಾಡೋದು ಯಾಕೆ? ನಮ್ಮ ಪಾಪ ಪರಿಹಾರ ಮಾಡ್ಕೊಳ್ಳಿಕ್ಕೆ. ಮಧ್ವಾಚಾರ್ಯರು ಸ್ನಾನ ಮಾಡೋದು ಯಾಕೆ? ತೀರ್ಥಗಳಲ್ಲಿರುವ ಪಾಪಗಳನ್ನ ನಿವಾರಣೆ ಮಾಡ್ಲಿಕ್ಕೆ ಅಂತಾನೆ ಮಧ್ವಾಚಾರ್ಯರು ಅಲ್ಲಿಗೆ ಬರ್ತಾ ಇದ್ರು. ಅದರಿಂದ ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರ ಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಭಕ್ತಿ ಜ್ಞಾನಂ ಸವೈರಾಗ್ಯಂ ಪ್ರಜ್ಞಾ ಮೇಧಾ ಧೃತಿ ಸ್ಥಿತಿ ಯೋಗಃ ಪ್ರಾಣಃ ಬಲಂ ಚೈವ ಮೃಕೋದರ ಇತಿ ಸ್ಮೃತಃ ಪೂರ್ಣ ಪ್ರಜ್ಞೋ ಜ್ಞಾನದಾತ ಮಧ್ವೋಧ್ವಸ್ತ ದುರಾಗಮಃ ತತ್ವಜ್ಞೋ ವೈಷ್ಣವಾಚಾರ್ಯೋ ವ್ಯಾಸ ಶಿಷ್ಯೋ ಯತೀಶ್ವರಃ. ಕೊಂಡಾಡುವಾಗಲೇ ಮೈ ರೋಮಾಂಚನ ಆಗ್ತದೆ. ಮಧ್ವಾಚಾರ್ಯರ ಬಗ್ಗೆ, ಪೂರ್ಣಪ್ರಜ್ಞಾಚಾರ್ಯರ ಬಗ್ಗೆ ಹೇಳುವಾಗ ಏನಾಗ್ತದೆ? ಮೈ ರೋಮಾಂಚನ ಆಗ್ತದೆ, ಅಷ್ಟು ಅವರ ಸ್ತೋತ್ರ. ಹಾಗಾಗಿ ಆನಂದ ತೀರ್ಥರೆಂಬೋ ಅರ್ಥೀಯ ಪೆಸರುಳ್ಳ ಗುರು ಮಧ್ವ ಮುನಿರಾಯ ಅಂತ ಆಚಾರ್ಯರು ಕೊಂಡಾಡ್ತಾರೆ. ಅಥವಾ ಹನುಮ ನಮ್ಮ ತಾಯಿ ತಂದೆ, ಭೀಮ ನಮ್ಮ ಬಂಧು ಬಳಗ, ಆನಂದ ತೀರ್ಥರೇ ನಮ್ಮ ಗತಿ ಗೋತ್ರವಯ್ಯ ಅಂತ ಎಲ್ಲ ಹರಿದಾಸರು, ಪುರಂದರದಾಸರೇ ಮೊದಲಾದ
ಎಲ್ಲ ದಾಸಕೂಟ ಎಲ್ಲ ಬಂದಿದ್ದು ಯಾರ ಸಲುವಾಗಿ ಬಂದಿದ್ದವರೆಲ್ಲ? ಪುರಂದರದಾಸರು, ಕನಕದಾಸರು, ವಿಜಯದಾಸರು, ಗೋಪಾಲ್ ದಾಸರು, ಜಗನ್ನಾಥ ದಾಸರು, ಮಹಿಪತಿ ದಾಸರು, ಮತ್ತೆ ಇನ್ನೊಬ್ರು ಪ್ರಸನ್ನ ವೆಂಕಟದಾಸರು, ಒಟ್ಟೇನು ಹರಿದಾಸರುಗಳಿದ್ದಾರೆ. ಇವರೆಲ್ಲ ಯಾರ ಸಲುವಾಗಿ ಬಂದಿದ್ದಾರೆ ಅಂದರೆ ಮಧ್ವಾಚಾರ್ಯರ ಸಲುವಾಗಿ. ಅವರ ಮತವನ್ನ, ಅವರ ದರ್ಶನವನ್ನ ಆಸ್ವಾದನೆ ಮಾಡಿ ಅದೆಲ್ಲವನ್ನು ಎಲ್ಲ ಕಡೆಗೂ ಕೂಡ ಪ್ರಚಾರ ಮಾಡಿ ಮಧ್ವರ ಸೇವೆಯನ್ನ ಮಾಡಬೇಕು ಅಂತಲೇ ಬಂದವರು ಯಾರು? ಹರಿದಾಸರುಗಳು. ಮಧ್ವಮತವೇ ಮತ ಸಕಲ ಶ್ರುತಿ ಸಮ್ಮತ, ಮಧ್ವರಾಯರ ಧ್ಯಾನ ಅಮೃತ ಪಾನ, ಮಧ್ವರಾಯರ ಲೀಲೆ ನವರತ್ನದ ಮಾಲೆ, ಮಧ್ವರಾಯರ ಭಜನೆ ಕುಲಕೋಟಿ ಉದ್ಧರಣೆ ಅಂತ ಹರಿದಾಸರು ಮಧ್ವಾಚಾರ್ಯರನ್ನ ವಿಶೇಷವಾಗಿ ಸ್ತೋತ್ರ ಮಾಡಿದ್ದಾರೆ. ಹೀಗೆ ಆಚಾರ್ಯರು ದಕ್ಷಿಣ ಭಾರತದ ಅಲ್ಲಿರುವಂತಹ ಎಲ್ಲ ತೀರ್ಥಕ್ಷೇತ್ರಗಳು, ಎಲ್ಲ ದೇವಾಲಯಗಳು, ನಾನು ಆಗಲೇ ಹೇಳಿದ್ದಲ್ಲ ಶ್ರೀರಂಗಂ ರಂಗನಾಥ, ಅಲ್ಲಿಗೂ ಆಚಾರ್ಯರು ಬಂದಿದ್ದಾರೆ. ಅಲ್ಲಿ ಹೇಳುವಾಗ ರಂಗನಾಥನನ್ನು ವರ್ಣನೆ ಮಾಡಿದ್ದಾರೆ. ಇಲ್ಲಿ ಎಷ್ಟು ಚಂದ, ಸ್ವಯಂ ವ್ಯಕ್ತ ಅವನು ಕೂಡ. ತಿರುಪತಿಯಲ್ಲಿ ವೆಂಕಟೇಶ್ವರ ಹೇಗೆ ಸ್ವಯಂ ವ್ಯಕ್ತನಾಗಿದ್ದಾನೆ, ಹಾಗೆ ರಂಗನಾಥನೂ ಕೂಡ ಸ್ವಯಂ ವ್ಯಕ್ತನಾಗಿ ಆರಾಮ್ಸೆ ಮಲಗಿದ್ದಾನೆ. ಅಲ್ಲಿ ನಿಂತಿದ್ದಾನೆ, ಇಲ್ಲಿ ಮಲಗಿದ್ದಾನೆ, ಆರಾಮ್ಸೆ ಮಲಗಿದ್ದಾನೆ. ಪಾದ ಮೂಲದಲ್ಲಿ ಯಾರಿದ್ದಾರೆ? ಜಗನ್ಮಾತೆಯಾದ ಮಹಾಲಕ್ಷ್ಮೀ ದೇವಿ ಇದ್ದಾಳೆ. ಹಿಂಗೆ ಮಲಗಬೇಕು, ಅವಳು ತೋರಿಸಿಕೊಟ್ಟಿದ್ದಾನೆ ನಿತ್ಯ ಹಿಂಗೆ ಮಲಗಬೇಕು ಅಂತ. ದಂಪತಿಗಳಾದ್ಮೇಲೆ ಏನ್ ಮಾಡ್ಬೇಕು? ನಿತ್ಯ ಮಲಗಬೇಕು. ಪಾದ ಮೂಲದಲ್ಲಿ ಯಾರು ಕೊಡಬೇಕು? ಮಹಾಲಕ್ಷ್ಮಿ ಕೊಡ್ತಾಳೆ, ಮಹಾಲಕ್ಷ್ಮಿ ಅಷ್ಟೇ ಕೊಡ್ತಾಳೆ. ಈಗ ಅದು ನಮಗೆಲ್ಲ ಅನ್ವಯ ಆಗೋದಿಲ್ಲ ಅದು, ಯಾಕಂದ್ರೆ ಹಾಗೆ ಮಾಡ್ತಾ ಹೋದ್ರೆ ಎಲ್ಲಿ ಕೆಲಸ ಆಗ್ತದೆ. ಯಾಕೆಂದ್ರೆ ಅದು ನಿತ್ಯ ಭಗವಂತನ ಗುಣಗಾನವನ್ನು ಮಾಡುವಂಥವಳು ಯಾರು? ಮಹಾಲಕ್ಷ್ಮೀ ದೇವಿ. ಈಗ ಆ ಕಾಲ ಇಲ್ಲ, ನಾವು ಗಂಡನ ಪಾದ ಮೂಲ ಸೇವಾ ನಿತ್ಯ ಸೇವಾ ಮಾಡ್ತೇವೆ ಅಂತ ಹೇಳೋರು ಯಾರು ಇರ್ತಾರೆ? ಯಾಕಂದ್ರೆ ಈಗೆಲ್ಲ ಫ್ರೆಂಡ್, ನಾನು ಫ್ರೆಂಡ್ ನೀನು ಫ್ರೆಂಡ್, ಸಂಗಾತಿಗಳು ಅಲ್ಲ, ಇರುವವರೆಗೂ ಸಂಗಾತಿ, ಆಮೇಲೆ ಗೊತ್ತಿಲ್ಲ ಏನು ಅಂತ. ಹಾಗಾಗಿ ಈಗ ಎಷ್ಟು ಜನ ಈಗ ಹೇಗಾಗಿದೆ ಅಂದ್ರೆ ಒಂದು 100 ದಿನ ಇದ್ದಾರೆ ಅಂದ್ರೆ ಗ್ರೇಟ್. ಅವರು 100 ದಿನ ಜೊತೆಗೆ ಸೆಂಚುರಿ ಆಯ್ತು ಅವರದ್ದು. 100 ದಿನ ಜೊತೆಗೆ ದಂಪತಿಗಳು ಇರ್ತಾರೆ ಅಂತಂದ್ರೆ ಅದು ಬಹಳ ಆಶ್ಚರ್ಯ ಪಡುವಂತಹ ಸಂಗತಿಗಳು. ಹಂಗಾಗಿ 25 ವರ್ಷ ಆಗಿದೆ ಅಂದ್ರೆ ಮುಗಿದ ಹೋಯ್ತು, ಅವರು ಆದರ್ಶ ದಂಪತಿಗಳು ಅಂತ ಅರ್ಥ. ಅಂದ್ರೆ ಹಾಗೆ ಅಂತ ಕಾಲ ಬಂದಿದೆ. ಅಂದ್ರೆ ದಂಪತಿಗಳು ಅವರು ಪ್ರೀತಿಯಿಂದ ಪ್ರೇಮ ಭಾವದಿಂದ ಇರಬೇಕು. ಹೇಗೆ ಧರ್ಮವು, ಹಾಗೆ ಸತಿಯನ್ನ ರಕ್ಷಣೆ ಮಾಡೋದು ಪತಿಯ ಧರ್ಮ, ಪತಿಯ ಸೇವೆಯನ್ನ ಮಾಡೋದು ಸತಿಯ ಧರ್ಮ. ಹಾಗೆ ಮಹಾಲಕ್ಷ್ಮಿ ತೋರಿಸಿದ್ದು ಅಲ್ಲಿ ಪಾದಮೂಲದಲ್ಲಿ, ಭಗವಂತನ ಪಾದಮೂಲದಲ್ಲಿ ಮಹಾಲಕ್ಷ್ಮೀ ದೇವಿ ಕುಳಿತಿದ್ದಾಳೆ, ಸ್ವಯಂ ವ್ಯಕ್ತ. ಅಲ್ಲಿ ಸುಮಧ್ವದಲ್ಲಿ ಹೇಳಿದ್ದಾರೆ ಆ ಶ್ಲೋಕ: ಶೃಂಗಾರ ಸಿಂಧುಂ ಸಭುಜಂಗಶಾಯಿನಂ ಶ್ರೀರಂಗವಾಸಂ ಕೃತಮಂಗಲಂ ಸತಾಂ ಅಮಂದಧೀಹಿ ದೇವಮವಂದತಾಗತಃ ಕವೇರ ಕನ್ಯಾ ಹಿಮವಾಯು ಸೇವಿತಂ. ಕವೇರ ಕನ್ಯಾ ಅಂದ್ರೆ ಯಾರು? ಕಾವೇರಿ ಅಂತ ಅರ್ಥ. ಕಾವೇರಿ ಹಿಮವಾಯು ಸೇವಿತಂ, ಕಾವೇರಿಯ ನದಿಯ ತಂಗಾಳಿಯಿಂದ ಭೂಷಿತನಾಗಿರುವ ರಂಗನಾಥನನ್ನ ದರ್ಶನ ಮಾಡಿದ್ರು ಮಧ್ವಾಚಾರ್ಯರು ಅಂತ ಅಲ್ಲಿ ಹೇಳಿದ್ದಾರೆ. ರಂಗನಾಥನ ದರ್ಶನ ಆಯಿತು. ಯಾರು ಮಾಡಿದರು? ಪೂರ್ಣ ಪ್ರಜ್ಞಾಚಾರ್ಯರು. ಅಮಂದಧೀಹಿ ಅಂತ. ಮಂದ ಅಂದ್ರೆ ಸ್ವಲ್ಪ, ಅಮಂದ ಅಂದ್ರೆ ಪೂರ್ಣ, ಧೀ ಅಂದ್ರೆ ಪ್ರಜ್ಞಾ, ಅಮಂದಧಿ ಅಂದ್ರೆ ಪೂರ್ಣ ಪ್ರಜ್ಞಾಚಾರ್ಯರು ಅಂತ. ಹೇಗೆ ಪೂರ್ಣ ಪ್ರಜ್ಞಾ ಎಂಬ ಹೆಸರನ್ನ ಬೇರೆ ಬೇರೆ ಶಬ್ದಗಳನ್ನ ಉಪಯೋಗ ಮಾಡಿ ಅದನ್ನ ಏನ್ ಮಾಡಿದ್ದಾರೆ? ನಾರಾಯಣ ಪಂಡಿತಾಚಾರ್ಯರು ತೋರಿಸಿದ್ದಾರೆ. ಹೀಗೆ ಆಚಾರ್ಯರು ರಂಗನಾಥನ ಸೇವೆಯನ್ನ ಮಾಡಿದರು ಅಂತ ಹೇಳ್ತಾರೆ. ಇನ್ನೂ ವಿಶೇಷ ಸುಂದರ ಮಹಿಮೆಗಳಿವೆ, ಚರಿತ್ರೆಗಳಿವೆ. ನಾಳೆ ಮತ್ತೆ ಸಂಜೆ 6 ಗಂಟೆಗೆ ಸೇರಿದಾಗ ಶ್ರೀಕೃಷ್ಣ.